ಹೇಳಿ ಸರ್, ಸೀರಿಯಸ್ಲಿ. ಹಾಗಾದ್ರೆ 2 ವರ್ಷದಿಂದ ನೀವೇನ್ ಮಾಡ್ತಾ ಇದ್ದೀರಾ? ಗಂಟೆಗೊಂದಲ್ಲ, ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್, ನಿಮಿಷಕ್ಕೆ 10 ಕಡೆ ಬೋರ್ವೆಲ್ ಚೇಂಜ್ ಮಾಡ್ತೀರಿ ನೀವು. ಒಂದು ಥಾಟ್ ಇಲ್ಲಿ, ಅವನಿಗೆ ಹಂಗಾಗ್ಬೇಕು, ಇವನಿಗೆ ಹಿಂಗಾಗ್ಬೇಕು, ಅವನಿಗೆ ನೋಡ್ಕೋಬೇಕು, ಇವಳಿಗೆ ನೋಡ್ಕೋಬೇಕು, ನಿನ್ನೆ ಹಿಂಗಂದಿದ್ದಾನೆ, ನಾಳೆ ನಿಮಿಷಕ್ಕೆ 16 ಸಲ ಚೇಂಜ್ ಮಾಡ್ತೀರಾ ಬೋರ್ವೆಲ್ ಪಾಯಿಂಟ್. ಹಂಗೆ ಸರ್ ನೀರು ಬರುತ್ತೆ. ಅರ್ಥ ಆಯ್ತಾ ಸರ್? ನಾನು ಯಾರು ಅನ್ನೋದನ್ನ ಯಾವತ್ತೋ ಒಂದ್ಸಲ ಬಿಟ್ಟಿದ್ದೀರ, ಬಟ್ ರಿಟರ್ನ್ ಅದ್ರ ಮೇಲೆ ಎನರ್ಜಿ ಹಾಕಿದ್ದೀರಾ? ಸರ್ ಟೈಮೇ ಇಲ್ಲ ಸರ್, ದಿನ ಒಂದ್ ಕಡೆ ನಮ್ಮನ್ನ ತಗೊಂಡೋಗುತ್ತೆ ಅಂದ್ರೆ ಈ ಅಟ್ರಾಕ್ಷನ್ಗೆ ಬಿದ್ದವ್ರು ಯಾರು? ಏನೇ ತಾನೆ? ಎಲ್ಲಿವರೆಗೆ ನಾವು ಹೊರಗಿನ ಎಲ್ಲಾ ಅಟ್ರಾಕ್ಷನ್ಗಳಿಂದ ಮುಕ್ತ ಆಗಿ ನಮ್ಮ ಒರಿಜಿನಲ್ ಪಾಯಿಂಟ್ಗೆ ಬರೋದಿಲ್ಲವೋ ಅಲ್ಲಿಯವರೆಗೆ ನಾನು ಯಾರು ಅಂತ ನಮಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಪಾಠ ಮಾಡ್ಬೋದು, ನಾನು ಆತ್ಮ, ಐ ಆಮ್ ಆತ್ಮ, ನಾನು ಬಾಡಿ ಅಲ್ಲ, ಐ ಆಮ್ ನಾಟ್ ದ ಬಾಡಿ, ಐ ಆಮ್ ಸೋಲ್, ಐ ಆಮ್ ಎ ಸೋಲ್, ಐ ಆಮ್ ಆತ್ಮ, ಗುಡಾಕೇಶ, ನೀವು ಏನೆಲ್ಲ ಹೇಳ್ಬೋದು. ಬಟ್ ಎಹಸಾಸ್, ಅನುಭವ ಆಗಬೇಕು, ಅನುಭೂತಿ ಆಗಬೇಕು ಅಂದ್ರೆ ನಾವು ಫೋಕಸ್ ಮಾಡಲೇಬೇಕು. ಉದಾಹರಣೆಗೆ, ನಾನು ಧ್ಯಾನಕ್ಕೆ ಬಂದಾಗ ಮೇಡಮ್, ನಾನು ಇವರೆಲ್ಲ ಫೋಟೋಗಳನ್ನ ನೋಡ್ತಿದ್ನ. ಪ್ರತಿಯೊಬ್ಬ ಮಹಾಪುರುಷರ ಫೋಟೋಗಳನ್ನ ನೋಡಿದಾಗ ನನಗೆ ಬರೋ ಥಾಟ್ ಏನ್ ಗೊತ್ತಾ ಸರ್? ಅವರು ಮನುಷ್ಯರೇ ತಾನೆ, ಬುದ್ಧನೂ ಮನುಷ್ಯರೇ ತಾನೆ, ಪತಂಜಲಿನೂ ಮನುಷ್ಯರೇ ತಾನೆ. ನಾನು ಏನ್ ಫೋಟೋ ನೋಡ್ತಿದ್ನೋ ಅವ್ರು ನೋಡಿದಾಗ ಇವರು ಮನುಷ್ಯರೇ ಇದ್ದಿರ್ತಾನೆ. ಈ ಸ್ಥಿತಿಗೆ ಹೋಗಿದ್ದಾರೆ ಅಂದ್ರೆ ನನ್ನ ಸೋಲ್ ಏನ್ ಹೇಳ್ತಿತ್ತು ಗೊತ್ತಾ ಮೇಡಮ್? ನನ್ನ ಇನ್ನರ್ ಕಾನ್ಸಿಯಸ್ನೆಸ್ ಏನ್ ಹೇಳ್ತಿತ್ತು ಗೊತ್ತಾ? ನನ್ನ ಇಂಟ್ಯೂಷನ್ ಏನ್ ಹೇಳ್ತಿತ್ತು ಗೊತ್ತಾ? ನಿನಗೂ ಸಾಧ್ಯ ಇದೆ. ಚಿಕ್ಕವನಿದ್ದಾಗ ನಾನು ಅವ್ರು ಹಂಗಾಗ್ಯಾರಂದ್ರೆ ನಾನು ಹಂಗಾಗೋ ಸಾಧ್ಯತೆ ಅಲ್ಲ. ನನಗಿವ್ರು ಬಹಳ ದೊಡ್ಡವರು, ಏನೋ ಡಿಫ್ರೆನ್ಸ್. ಅವ್ರು ಆಗ್ಯಾರಂದ್ರೆ ನನಗೂ ಒಂದು ಹಾದಿ ಐತಿ. ಡಿಗ್ರಿಗಿದ್ದಾಗನೇ ಹಾದಿ ಸರ್ಚ್ ಮಾಡೋದಕ್ಕೆ ಶುರು ಮಾಡಿದ್ದೆ ನಾನು. ನನ್ನ ತಂದೆ ಬೈತಿದ್ರು, ನೀನು ಇಂಥ ಶ್ರೇಷ್ಠ ಧರ್ಮದಲ್ಲಿ ಹುಟ್ಟಿ ಎಲ್ಲಾ ಧರ್ಮಗಳನ್ನ ಪುಸ್ತಕಗಳನ್ನ ನನ್ನ ಮನೆಯಲ್ಲಿ ತುಂಬಾ ಏನಂತಾರೆ ಅದಕ್ಕೆ, ತುಂಬಾ ಕಟ್ಟ ಸಂಪ್ರದಾಯಸ್ಥವರು, ನೀನು ಇದನ್ನೆಲ್ಲ ತಂದು ಓದ್ತಾ ಇದೀಯಾ ನೀನು ಅಂತ. ನನಗೆ ಒಳಗೇನಿತ್ತು, ದಾರಿ ಬೇಕಾಗಿತ್ತು ಸಾಧನೆಗೆ. ಒಂದು 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 ದಾರಿ ಬೇಕಾಗಿತ್ತು. ಇಲ್ಲಿ ಎಲ್ಲರೂ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಧರ್ಮಗಳಲ್ಲಿ, ಆ ದಾರಿ ಹಿಂಗೆ ಅಂತ ಕ್ಲಿಯರ್ ಆಗಿ ಬರೆಯೋದಕ್ಕೆ ಹೋಗಿಲ್ಲ. ಆ ಒರಿಜಿನಲ್ ಶ್ಲೋಕಗಳಲ್ಲಿ ಇದೆ ಮೇಡಮ್, ಅದನ್ನೇ ತಗೊಂಡು PhD ಮಾಡಿದ್ದು. ಆ ನನ್ನ ಹಸಿವೆ ನನ್ನನ್ನ PhD ಮಾಡಿಸಿದ್ದು. ಎಲ್ಲಾ ಧರ್ಮ ಗ್ರಂಥಗಳಲ್ಲಿ ಗೊತ್ತಿರಲಿ ದಾರಿ ಹೇಳಿದ್ದಾರೆ, ಆದ್ರೆ ಈ ಧರ್ಮಗಳನ್ನ ಒಂದ್ ಸ್ವಲ್ಪ ಡೈವರ್ಟ್ ಆಗಿ ಬರ್ತೀನಿ. ಪಾಯಿಂಟ್ ಏನು ಗೊತ್ತಾ? ಸತ್ಯಂ ವದ ಧರ್ಮಂ ಚರ. ಬಟ್ ನಾವು ಎಲ್ಲಿಗೆ ನಿಂತಿದ್ದೀವಿ ಈಗ? ಧರ್ಮಂ ವದ, ಎಲ್ಲೋ ಕಿತ್ತೋಯ್ತದು. ಧರ್ಮಂ ವದ, ಧರ್ಮ ಮಾತಾಡ್ತಾ ಇದೀವಿ ನಾವು, ಧರ್ಮ ಮಾತಾಡ್ತಾ ಇದೀವಿ, ಧರ್ಮ ಫೈಟ್ ಮಾಡ್ತಾ ಇದೀವಿ, ಧರ್ಮಕ್ಕೆ ಏನೋ ಸೆಕ್ಯೂರಿಟಿ ತಗೊಳ್ತಾ ಇದೀವಿ, ಧರ್ಮಕ್ಕೆ ಏನೋ ಸ್ಟೇ ಆರ್ಡರ್ ತಗೊಳ್ತಾ ಇದೀವಿ, ಏನೇನೋ ಮಾಡ್ತಾ ಇದ್ದೀವಿ. ಧರ್ಮಂ ವದ ಅಲ್ಲ, ಈಗ ಧರ್ಮಂ ಫೈಟಿಗೆ ಬಂತೀಗ. ಓಕೆ, ವಧ ದೊಡ್ಡ ಅನ್ಬೇಕೀಗ, ಹಂಗೆ ಫೈಟ್ ಆಗ್ತಾ ಇದೆ. ಎಲ್ಲಿತ್ತದು? ವದ, ಸತ್ಯಂ ವದ. ಹೊರಗೆ ನೀನು ಬಿಹೇವ್ ಮಾಡಬೇಕಾದ್ರೆ ಸತ್ಯ ಮಾತಾಡು, ಒಳಗೆ ಧರ್ಮಂ ಚರ, ಆಚರಣೆ ಮಾಡು. ಏನದು ಧರ್ಮ? ಸರ್, ನಾವು ಮನುಷ್ಯರು, ನಾವು ಪ್ರಾಣಿ ಅಲ್ಲ. ಹೌದಾ? ಪ್ರಾಣಿನೇ, ಬಟ್ ಮನುಷ್ಯ ಪ್ರಾಣಿ, ಸರಿನಾ? ಪ್ರತಿಯೊಂದು ಪ್ರಾಣಿ, ಬೇಕಾದಷ್ಟು ಪ್ರಾಣಿಗಳ ನೀವು ಈಗಂತೂ ಎಲ್ಲ ಆನ್ಲೈನ್ ನಿಮ್ಗೆ ಲಭ್ಯ ಇದೆ ಯೂಟ್ಯೂಬ್ ಅಲ್ಲಿ. ಅವುಗಳ ಆಹಾರ ಪದ್ಧತಿ ನಿಮ್ಗೆ ಗೊತ್ತಿದೆ. ಒಂದು ಹುಲಿಯನ್ನ ತಗೊಂಡು ಕಟ್ಟಾಕಿ ಸರ್ 1 ತಿಂಗಳು, ಮುಂದೆ ದಿನ ತಾಜಾ ಹುಲ್ಲು ಹಾಕಿ
ಲಕ್ಷ ಕೋಟಿ ವರ್ಷಗಳಿಂದ ಭೂಮಿ ಮೇಲೆ ಹುಲಿ ಉಳ್ಕೊಂಡು ಬೆಳ್ಕೊಂಡು ಬಂದಿದೆ. ಅಷ್ಟು ವರ್ಷಗಳಿಂದ ಅದು ತನ್ನ ಧರ್ಮವನ್ನ ಬದಲಾಯಿಸಿಲ್ಲ. ತನ್ನ ಆಂತರಿಕ ಧರ್ಮವನ್ನ, ಒಂದು ಕ್ರೂರ ಪ್ರಾಣಿ ಅಂತ ನೀವು ಹೆಸರಿಟ್ಟು ತೃಪ್ತಿ ಪಡ್ತಾ ಇದ್ದೀರ. ಆ ನಿಮ್ಮ ದೃಷ್ಟಿಯಲ್ಲಿರೋ ಕ್ರೂರ ಪ್ರಾಣಿ ತನ್ನ ಧರ್ಮವನ್ನ ಬದಲಾಯಿಸಿಲ್ಲ. ಹಸು ಕಟ್ಟಕ್ಕೆ 1 ತಿಂಗಳು ಮಾಂಸ ಹಾಕಿ ಮುಂದೆ ಉಪವಾಸ ಸಾಯುತ್ತೆ, ಆದ್ರೆ ನಿಮ್ಮ ಮಾಂಸ ಮುಟ್ಟೋದಿಲ್ಲ. ಸರ್, ಇಷ್ಟು ಕೋಟಿ ವರ್ಷಗಳಿಂದ ಇರ್ತಾ ಇರುವಂತ ಪ್ರಾಣಿ ತನ್ನ ಆಂತರಿಕ ಧರ್ಮವನ್ನ ಅದು ಪಾಲಿಸ್ತಾ ಇದೆ, ಆಚರಣೆ ಮಾಡ್ತಾ ಇದೆ. ಧರ್ಮಂಚರ, ಆ ಧರ್ಮ ಬಿಟ್ಟಿಲ್ಲ ಅದು. ಆ ಹಸು ಆಗ್ಲಿ ಹುಲಿ ಆಗ್ಲಿ ತನ್ನ ಧರ್ಮವನ್ನ ತಗೊಂಡು ರ್ಯಾಲಿ ಮಾಡ್ತಾ ಇಲ್ಲ. ಅವು ದೊಡ್ಡ ದೊಡ್ಡ ಸಭೆ ಮಾಡ್ತಾ ಇಲ್ಲ. ಅದಕ್ಕೊಬ್ಬ ಲೀಡರ್ನ ಕೊಟ್ಟು ಒಬ್ಬ ಪೀಠಾಧಿಪತಿಯನ್ನ ಕೊಟ್ಟಿಲ್ಲ. ಅವರು ಆಚರಣೆ ಮಾಡ್ತಾ ಇದೆ ಅಷ್ಟೇ. ಧರ್ಮಂ ಚರ. ಅರ್ಥ ಆಯ್ತಾ? ನಾವೇನ್ ಮಾಡ್ತಾ ಇದ್ದೀವಿ? ಧರ್ಮಂ ಚರ ಸ್ಕಿಪ್ ಆಗಿಬಿಟ್ಟಿದ್ದೀವಿ. ಧರ್ಮನ ಏನೋ ತಗೊಂಡ್ಬಿಟ್ಟಿದೀವಿ, ಅದೊಂದು ವಸ್ತುವಾಗಿ ತಗೊಂಡ್ಬಿಟ್ಟಿದೀವಿ, ಅದನ್ನ ಪ್ರಿಟೆಂಡ್ ಮಾಡ್ತಾ ಹೋಗ್ತಾ ಇದ್ದೀವಿ. ಚರ ಇಲ್ಲ. ಅರ್ಥ ಆಯ್ತಾ? ಹಂಗಾದ್ರೆ ಧರ್ಮಂ ಚರ. ನಮ್ಮ ಧರ್ಮ ಯಾವುದು ಸರ್? ನಮ್ಮ ಮುಂದೆ ಹಣ್ಣಿಡಿ ಮತ್ತು ಮಾಂಸ ಇಡಿ. ಈಗ ಹೇಳಿ, ನಿಮ್ಮ ಮುಂದೆ 1 ತಿಂಗಳು ಮಾಂಸ ಇಡ್ತೀವಿ, ಹಣ್ಣು ಇಡೋದಿಲ್ಲ, ವೆಜಿಟೇರಿಯನ್ ಫುಡ್ ಇಡೋದಿಲ್ಲ. ಏನ್ ಮಾಡ್ತೀರ ಅವಾಗ ನೀವು? ನಿಮ್ಮ ಎಲ್ಲರದು ಆನ್ಸರ್ ಬೇರೆ ಬೇರೆ ಇದೆ. ನಿಮ್ಮ ಆನ್ಸರು ನೀವು ಯಾವ ಗುಣದಲ್ಲಿದ್ದೀರಿ ಅಂತ ಅನ್ನೋದರ ಪ್ರಕಟ ರೂಪ ಅದು. ಎಲ್ಲರದು ಬೇರೆ ಬೇರೆ ಆನ್ಸರ್ ಇದೆ. ನಿಮ್ಮ ಗುಣ ಎಲ್ಲಿದೆ ಅಂತ ಅದೇ. ಯಾಕೆಂದ್ರೆ ಗುಣಾನುಸಾರಿಣಿ ಕರ್ಮ. ನನ್ನ ಮುಂದೆ ಅದನ್ನಿಟ್ರೆ ನಾನು ಏನ್ ಮಾಡ್ತೀನಿ ಅನ್ನೋದು ನನ್ನೊಳಗಿನ ಗುಣಕ್ಕೆ ಅನುಸಾರವಾಗಿ ಮಾಡ್ತೀನಿ. ನೀವೇನ್ ಮಾಡ್ತೀನಿ ಅಂತ ಥಾಟ್ ಬಂದಿದೆಯೋ ನಿಮ್ಮ ಬೆಳವಣಿಗೆ ಆ ಹಂತದಲ್ಲಿ ಇದೆ ಅಷ್ಟೆ. ನಿಮ್ಮ ಇಂಡಿವಿಜುವಲ್ ಸರ್ಟಿಫಿಕೇಟ್ ಅದು. ಅರ್ಥ ಆಯ್ತಾ? ಅಂದ್ರೆ ಧರ್ಮದ ಪಾಲನೆಯಲ್ಲಿ ಯಾವ ಸ್ಥಿತಿಯಲ್ಲಿದ್ದೀರಿ ಅಂತ ನೀವೇ ಕಂಡು. ಮತ್ತೆ ನಾವು ಕೇಳ್ತಾ ಇದೀವಿ, ನಾನು ಯಾರು ಅಂತ ತಿಳ್ಕೋಬೇಕು. ಮೊದಲು ನೀವು ನಿಮ್ಮ ಧರ್ಮ ನೀವು ಪಾಲಿಸಿ. ಮನುಷ್ಯನಾಗಿ ಇರೋ ಧರ್ಮ ಫಸ್ಟ್ ಪಾಲಿಸಿ, ಆಮೇಲೆ ನೀವು ಯಾರು ಅಂತ ತಾನೇ ಗೊತ್ತಾಗುತ್ತೆ. ಧರ್ಮ ಮಾತಾಡೋ ವಿಷಯ ಅಲ್ಲ, ಆಚರಣೆಯ ವಿಷಯ. ನಾವೆಲ್ಲ ಬುದ್ಧಿವಂತರು ಸೇರಿಕೊಂಡು ಧರ್ಮ ವಧ ಅಲ್ಲ, ಧರ್ಮ ವಧ ದಾಟಿ ಇನ್ನೂ ಮುಂದೆ ಒಕ್ಕಿಬಿಟ್ಟಿದೀವಿ ಈಗ ಅಲ್ಲ. ಅದಕ್ಕೆ ಅಂತ ನಾವು ಧರ್ಮ ಯುದ್ಧಗಳನ್ನ ಸೃಷ್ಟಿ ಮಾಡಿಬಿಟ್ಟಿದೀವಿ ಈಗ. ಎಷ್ಟು ದೂರ, ಎಷ್ಟು ಕ್ರೂರ ಸ್ಥಿತಿಗೆ ಬಂದಿದ್ದೀವಿ. ಸೊ ನಾವೀಗ ಏನ್ ಮಾಡಬೇಕು? ವಾಟ್ ದ ಬೆಸ್ಟ್ ಕಾಂಟ್ರಿಬ್ಯೂಷನ್ ಟು ದ ವರ್ಲ್ಡ್ ಅಂಡ್ ಯೂನಿವರ್ಸ್ ಫ್ರಮ್ ಮೈ ಸೈಡ್? ಏನೂ ಇಲ್ಲ. ನಿಮ್ಮ ಸೆಂಟರ್ ಪಾಯಿಂಟ್ಗೆ ನೀವು ಬರೋದೇ ಬೆಸ್ಟ್ ಕಾಂಟ್ರಿಬ್ಯೂಷನ್ ಟು ದ ಯೂನಿವರ್ಸ್. ನೀವು ಯಾರು ಅಂತ ತಿಳ್ಕೊಂಡು ಆ ಸ್ಥಿತಿನಲ್ಲಿ ಇರುವುದೇ ಈ ಬ್ರಹ್ಮಾಂಡಕ್ಕೆ ನೀವು ನೀಡುವ ಸರ್ವಶ್ರೇಷ್ಠ ಕಾಣಿಕೆ. ಸರ್, ನಾನು ದೊಡ್ಡ ಸೇವೆ ಮಾಡಬೇಕು ಸರ್, ನಾನು ದೊಡ್ಡ ಪಿರಮಿಡ್ ಕಟ್ಟಬೇಕು ಸರ್, ಅವೆಲ್ಲ ಮಾಡಿ ಸೆಕೆಂಡ್ರಿ. ಫಸ್ಟ್ ಇದು ನನ್ನಿಂದ ಒಂದು ನೆಗೆಟಿವ್ ತರಂಗ ಹರಡಬಾರ್ದು ಸರ್. ನಾನಿಲ್ಲಿ ಜಾಗದಲ್ಲಿ ಬಂದೋಗಿದ್ದೀನಿ ಅಂದ್ರೆ ನನ್ನಿಂದ ಒಂದಿಷ್ಟು ಕಸ ಬೀಳಬಾರ್ದು, ನನ್ನಿಂದ ಒಂದಿಷ್ಟು ನೆಗೆಟಿವ್ ವೈಬ್ರೇಷನ್ ಫ್ರೀಕ್ವೆನ್ಸಿ ನನ್ನಿಂದ ಹರಡಬಾರ್ದು. ನಾನು ಕಾಲಿಟ್ರೆ ಭೂಮಿ ಅಲ್ಲಿರೋ ಕ್ರಿಮಿ ಕೀಟ ಸಮೇತ ಪವಿತ್ರ ಫೀಲ್ ಆಗ್ಬೇಕು. ನಮ್ಮ ಕಾಲ್ ಕೆಳಗೆ ಒಂದು ಕ್ರಿಮಿ ಅಥವಾ ಕೀಟ ಸಿಕ್ಕು ಪ್ರಾಣ ಬಿಟ್ರೆ ಅವು ಖುಷಿ ಪಡ್ಬೇಕು, ಅಯ್ಯೋ ಇಂಥವ್ರ ಕಾಲ ಕೆಳಗೆ ನಾನು ದೇಹ ಬಿಟ್ನಲ್ಲ ಅಂತ.
ಅಷ್ಟು ಪವಿತ್ರ ಸ್ಥಿತಿಗೆ ನಾವು ಮುಟ್ಟಬೇಕು. ಒಂದು ಚೇರು, ಒಂದು ವಸ್ತು, ಒಂದು ಮೈಕ್ ಅಯ್ಯೋ ಇವ್ರ ಕೈಗಳಿಗೆ ನಾನು ಹೋಗಿ ಬನ್ನಲ್ಲ ಅನ್ಬೇಕವು. ಆಗ್ತಾ ಇದೆ ದಿವ್ಯತೆ, ಐಹಿಕತೆಯಿಂದ ದೈವತ್ವದ ಸ್ಥಿತಿಗೆ ನಾವೇ ಕನ್ವರ್ಟ್ ಆಗಬೇಕು. ನನ್ನಿಂದ ಒಂದು ವಯಸ್ಸು ಬಂತು ಅಂದರೆ ಅದು ಎದುರಿಗಿರೋರಿಗೆ ಅಷ್ಟು ಡಿವಿನಿಟಿ. ಈಗ ವೀಣೆಯನ್ನ ಅದನ್ನ ತಂತಿಯನ್ನ ಮೀಟಿ ಬಿಡ್ತಾರಲ್ಲ ನೋಡಿ, ಹೆಂಗೆ ಇಡೀ ಹಾಲೆಲ್ಲ ಕನ್ವರ್ಟ್ ಆಗುತ್ತೆ. ಹಂಗೆ ನಾವು ಮಾತಾಡಿದ ಒಂದು ವಾಣಿಯ ತಂತಿ, ವಾಕ್ ತಂತಿ, ಸುಮ್ಮನೆ ಅದನ್ನ ಹಿಂಗೆ ಮೀಟಿದ್ರೆ ಕೇಳುವವರಲ್ಲಿ ಒಂದು ಡಿವೈನ್ ಕಂಪನ ಬರಬೇಕು. ಇಲ್ಲಾಂದ್ರೆ ಶಟ್ ಯುವರ್ ಮೌತ್. ಬೆಸ್ಟ್ ಗಿಫ್ಟ್ ಏನಂದ್ರೆ ಶಟ್ ಯುವರ್ ಮೌತ್. ಅರ್ಥ ಆಯ್ತಾ? ಹಿಂಗೆ ಹೋಗ್ತಾ ಇದ್ರೆ ಸರ್ ಅವಾಗ ಏನಾಗ್ತೀನಿ ನಾನು, ನನ್ನ ಹೊರಗಡೆ ಏನೂ ಅಟ್ರಾಕ್ಷನ್ ಇಲ್ಲ. ಈಗ ಸದ್ಯಕ್ಕೆ ನನ್ನ ಮಗ ಏನ್ ಮಾಡ್ತಾ ಇದ್ದಾನೆ ಗೊತ್ತಿಲ್ಲ, ಮನೆಯಲ್ಲೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಏನ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ನಾನೀಗ ನನ್ನ ಬ್ರೆತ್ತಲ್ಲಿ ಫೋಕಸ್ ಆಗಿದ್ದೀನಾ ಇಲ್ವಾ? ನಾನೀಗ ನನ್ನ ಥಾಟಲ್ಲಿ ಪ್ಯೂರ್ ಆಗಿದ್ದೀನಾ ಇಲ್ವಾ? ನಾನೇನಾದರೂ ನೆಗೆಟಿವ್ ಥಾಟ್ಗೆ ಟಚ್ ಆಗಿದ್ದೀನಾ? ನನ್ನಿಂದ ಏನಾದರೂ ಎಮರ್ಜ್ ಆಗ್ತಾ ಇದೆಯಾ? ಒಂದು ಬುದ್ಧಿಯಿಂದ ಏನಾದರೂ ಅಂತ ಬುದ್ಧಿ ಫ್ರೀಕ್ವೆನ್ಸಿ ಬರ್ತಾ ಇದೆಯಾ? ಒಂದು ವಾಣಿಯಿಂದ ಬರ್ತಾ ಇದೆಯಾ? ಒಂದು ದೃಷ್ಟಿಯಿಂದ ನನ್ನಲ್ಲಿ ಏನಾದರೂ ಆ ಪಾಪ ದೃಷ್ಟಿಯಿಂದ ನಾನು ಏನಾದರೂ ನೋಡ್ತಾ ಇದ್ದೀನಾ? ಅಥವಾ ದಿವ್ಯ ದೃಷ್ಟಿಯಿಂದ ನಾನು ನೋಡ್ತಾ ಇದ್ದೀನಾ? ನಾನು ಪತನ ಆಗ್ತಾ ಇದ್ದೀನಾ? ನಾನು ತಪನ ಆಗ್ತಾ ಇದ್ದೀನಾ? ಇಟ್ ಈಸ್ ಲೆಫ್ಟ್ ಟು ಮೀ. ನಾನೊಂದನ್ನು ಸ್ಪರ್ಶ ಮಾಡಿದರೆ ನನ್ನ ಡಿವಿನಿಟಿನ ಪಾಸ್ ಮಾಡ್ತಾ ಇದ್ದೀನಾ ಅಥವಾ ಅಲ್ಲಿರೋ ಡಿವಿನಿಟಿನ ಚೋರಿ ಮಾಡ್ತಾ ಇದ್ದೀನಾ? ಅರ್ಥ ಆಗ್ತದೆ? ಹೆಂಗಿದ್ದೀನಿ? ನನ್ನ ಬಿಹೇವಿಯರ್ ಹೆಂಗಿದೆ? ನಾನಿಲ್ಲಿ ಒಂದು ವೈಬ್ರೇಷನ್ ಫ್ರೀಕ್ವೆನ್ಸಿನ ಆ ಡಿವಿನಿಟಿನ ಎನ್ಹಾನ್ಸ್ ಮಾಡಲಿಕ್ಕೆ ಬರ್ತಾ ಇದ್ದೀನಾ ಅಥವಾ ಇಲ್ಲಿ ನನ್ನ ಕಲುಷಿತ ಸ್ಥಿತಿಯನ್ನ ಹರಡೋದಕ್ಕೆ ಬರ್ತಾ ಇದ್ದೀನಾ? ಓಕೆ, ಅರ್ಥ ಆಗ್ತಾ ಇದೆ ಸರ್? ಇದನ್ನ ನಾನು ಅರ್ಥ ಮಾಡ್ಕೊಂಡ್ರೆ ಎಲ್ಲಿಗೆ ಬರ್ತೀನಿ ಸರ್? ನಾನೀಗ ನನ್ನೊಳಗಿದ್ದೀನಾ ಇಲ್ವಾ? ಅದಕ್ಕೆ ಈಗ ಮೋಹನ್ ಸರ್ ಫಸ್ಟ್ ಕ್ವಶನ್ಗೆ ಬರ್ತೇನೆ. ನಾನು ಯಾರು ಅಂತ ಗೊತ್ತಿರಲಿ ನಿಮಗೆ. ನಾನು ಹಿಂಗೆ ಬಂದು ಧ್ಯಾನಕ್ಕೆ ಕುಂತ 1ನೇ ಸೆಷನಲ್ಲೇ ನಾನು ಯಾರು ಅಂತ ಗೊತ್ತಾಗ್ಬೇಕು ನನಗೆ. ಯಾಕೆಂದ್ರೆ ಅಷ್ಟು ತಪನ ಇತ್ತಲ್ಲ ಹಿಂದೆ. ಇವ್ರಿಗೆಲ್ಲ ಆಗಿದೆ ಅಂದ್ರೆ ನನಗೂ ಆಗ್ಬೇಕು ತಾನೆ. ಅವರು ಮನುಷ್ಯರೇ ತಾನೆ. ಇಲ್ಲ ಬಿಡು, ಬೇರೆಯಿಂದ ಇಳಿದು ಬಂದು ಏಲಿಯನ್ಸ್ ಇದ್ದಾರೆ ಅಂದ್ರೆ ಬೇರೆ ವಿಷಯ. ಅವರು ಮನುಷ್ಯರೇ ತಾನೆ. ದೆನ್ ಡೆಫಿನೆಟ್ಲಿ ಟು ಮೀ ಆಲ್ಸೋ, ನನಗೂ ಕೂಡ ಸಾಧ್ಯ ಇದೆ. ಅಲ್ಲ, ಮಾಸ್ಟರ್ಸ್ ಒಂದು ಇದೇ ಬಂತು ನೋಡಿ. ನಾನಿಲ್ಲಿ ಒಳಗಡೆ ಸ್ಟೇರ್ ಕೇಸ್ ಏರುವಾಗ ನನ್ನ ಫ್ರೀಕ್ವೆನ್ಸಿನ ನಾನು ಹರಡ್ತಾ ಇದ್ದೀನಾ ಅಥವಾ ಆ ಫ್ರೀಕ್ವೆನ್ಸಿಗೆ ನಾನು ಶೂಟ್ ಆಗ್ತಾ ಇದ್ದೀನಾ? ನನ್ನ ಮೊಬೈಲ್ ಅದಕ್ಕೆ ಆಫ್ ಆಗಿದೆಯಾ ಇಲ್ವಾ? ಫಸ್ಟ್ ನಮ್ಮನ್ನು ನಾವೇ ಇಲ್ಲಿ ಟ್ಯೂನ್ ಮಾಡ್ಕೊಂಡು ಬರಬೇಕು. ಇನ್ನೊಬ್ರು ಒಳ್ಳೇದಕ್ಕಲ್ಲ, ಇದು ಒಳ್ಳೇದಕ್ಕೆ. ಇನ್ನೊಬ್ರು ಒಳ್ಳೇದಕ್ಕೆ ಸೆಕೆಂಡ್ರಿ, ಅದು ಫಸ್ಟ್ ನಮ್ಮ ಒಳ್ಳೇದಕ್ಕೆ. ಓಕೆ, ಆಗೇನಾಯ್ತು ಸರ್? ನನಗೆ ಹಿಂಗೆ ಕುಂತೆ ಹಿಂಗೆ ನಾನು ಯಾರು ಅಂತ ಗೊತ್ತಾಯ್ತು ಅಷ್ಟೆ. ಯಾಕೆ? ಇಟ್ ವಾಸ್ ರೆಡಿ. ನನಗೆ ಎಲ್ಲಿ ಬೇರೆ ಕಡೆ ಆಕರ್ಷಣೆ ಇರಲಿಲ್ಲ. ಏನ್ ಕತೆ ಇದು? ಹುಟ್ಟಿ ಮಕ್ಕಳು ಹಿಡಿದು ಒಂದಷ್ಟು ಆಸ್ತಿ ಮಾಡಿ ಒಂದಷ್ಟು ಫೈಟು, ನಾನು ನೀನು ಒಂದು ಸತ್ತೋಗೋದೇ ಜೀವನನ. ಇದ್ರಾಚೆ ಏನಾದ್ರು ಇದೆಯಾ? ಇಷ್ಟೇ ಇದ್ರೆ ಇನ್ನು ಏನ್ ತಾನೆ, ಏನಕ್ಕೆ ಅಂತ ಮುಂದೆ ನಾವು ಬದುಕಬೇಕು? ಇದಕ್ಕೆ ಮತ್ತೆ ಇದನ್ನೇ ತಾನೇ ನಾವು ಪುನರಪಿ ಮಾಡೋದು. ಮತ್ತೇನಕ್ಕೆ ಬದುಕಬೇಕು? ವಾಟ್ ಇಸ್ ದ ಪರ್ಪಸ್? ಹಂಗಿದ್ರೆ ಫೋಕಸ್. ಇವತ್ತೇ ಗೊತ್ತಾಗುತ್ತೆ ಸರ್, ಇವತ್ತಿನ ಸೆಷನಲ್ಲೇ ಗೊತ್ತಾಗುತ್ತೆ ನಿಮ್ಗೆ. ನಾಳೆ ಅಲ್ಲ, ಇವತ್ತೇ ಈ ಕ್ಷಣನೇ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಮಿಕ್ಕವರು ಪ್ರಶ್ನೆ ಕೇಳ್ತಾ ಇರಲಿ, ನೀವು ಧ್ಯಾನಕ್ಕೆ ಹೋಗಿಬಿಡಿ. ಓಕೆ, ಹೋಗಿ ಮತ್ತೆ ಕಣ್ಮುಚ್ಚಿ. ಅಯ್ಯೋ ನಿಮ್ಮ ಅದನ್ನು ಹೇಳ್ಬೇಕಾ?
ರೆಡಿನೆಸ್ ಇನ್ನೂ ಹೆಂಗೆ ಕೊರತೆ ಕಾಡ್ತಾ ಇದೆ, ನೀವೇ ನೋಡ್ಕೊಳ್ಳಿ. 1 hour ಮೆಡಿಟೇಷನ್ ಫಸ್ಟ್. ನಿಮಗೆ ಯಾರ್ಯಾರಿಗೆ ಇನ್ನೂ ನೀವು ಯಾರು ಅಂತ ಗೊತ್ತಾಗಿಲ್ವೋ, ಇವತ್ತು ಬಿಡಬೇಡಿ, ಅದನ್ನ ಎನ್ಕೌಂಟರ್ ಮಾಡಿ. ಕಂಟಿಗೆ ಬಿಡಿ ಸರ್, ಏನು ಅವಶ್ಯಕತೆ ಇಲ್ಲ. ಎನ್ಕೌಂಟರ್ ಮಾಡಿ, ಎದುರಿಗೆ ಏನು ಬರುತ್ತೋ ಅಡ್ಡ ಎಲ್ಲ. ಕ್ಲೋಸ್ ಯುವರ್ ಐಸ್, ರಿಲ್ಯಾಕ್ಸ್ ಯುವರ್ ಬಾಡಿ, ಫರ್ಗೆಟ್ ಯುವರ್ ಬಾಡಿ. ನೀವೊಬ್ಬರೇ ಏನೋ ಮಹಾ ಅಲ್ಲ. ಈ ನೇಚರ್ ಲೆಕ್ಕಕ್ಕೆ ನೀವು ಕೂಡ ಒಂದು ಉಸಿರಾಡಿಸುವ ಜೀವಿ ಅಷ್ಟೇ. ಅದಕ್ಕೆ ನಿಮ್ಮ ಹೆಸರು ಗೊತ್ತಿಲ್ಲ, ನಿಮ್ಮ ಪದವಿ ಪ್ರತಿಷ್ಠೆ ಗೊತ್ತಿಲ್ಲ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಗೊತ್ತಿಲ್ಲ. ನೀವು ಒಂದು ಉಸಿರಾಡಿಸುವ ಜೀವಿ ಅಷ್ಟೇ. ಮಿಕ್ಕವರಂತೆ ಈ ಕ್ಷಣವೇ ಉಸಿರು ಕಟ್ಟಾದ್ರೆ ಮುಗಿದೋಯ್ತು ನಿಮ್ಮ ಕತೆ ಅಷ್ಟೇ ನೇಚರ್ಗೆ ಗೊತ್ತಿರೋದು. ಮಿಕ್ಕಿದ್ದೆಲ್ಲ ನಿಮ್ಮ ಭ್ರಮೆ, ನಿಮ್ಮ ಕಲ್ಪನೆ. ನಾನು ಸ್ತ್ರೀ, ನಾನು ಪುರುಷ, ನಾನು ಇಂಥವನು, ನಾನು ಅಂಥವಳು, ನಾನು ಈ ಸ್ಥಿತಿನಲ್ಲಿದ್ದೀನಿ, ಇಷ್ಟು ಉನ್ನತವಾಗಿದ್ದೀನಿ, ಇದೆಲ್ಲ ನಿಮ್ಮ ಕಲ್ಪನೆ ಅಷ್ಟೇ. ಹೂ ಕೇರ್ಸ್? ಯಾರಿಗೆ ಬೇಕು ಇದು? ಹೋಗಿ ಪ್ರಾಣಿಗೆ, ಒಂದು ನಾಯಿಗೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಬೀದಿನಲ್ಲಿ ಹೋಗೋ ನಾಯಿಗೆ ಪರಿಚಯ ಮಾಡ್ಕೊಳ್ಳಿ, ನೋಡೋಣ. ಅದ್ರ ಕಡೆಯಿಂದ ನಮಸ್ಕಾರ ಮಾಡಿಸ್ಕೊಳ್ಳಿ, ನಿಮ್ಗೆ ತಾಕತ್ತಿದ್ರೆ. ಇಂಥ ದೊಡ್ಡ ಪೊಸಿಷನ್ ಇದ್ದೀನಿ ಅಂತ. ನೋ, ಸಿಂಪಲ್. ನೀವು ಒಂದು ಪ್ರಾಣಿ ಅಷ್ಟೇ. ಅದಕ್ಕೆ ನಿಮ್ಮ ಫ್ರೀಕ್ವೆನ್ಸಿ ಡಿವಿನಿಟಿ ಇದ್ರೆ ನಿಮ್ಮ ಹತ್ರ ಬಾಲ ಆಡಿಸ್ಕೊಂಡು ಸ್ನೇಹಕ್ಕೆ ಹಾತುರಿತ ನಿಮ್ಮ ಹತ್ರ ಬರುತ್ತೆ. ನಿಮ್ಮಿಂದ ನಕಾರಾತ್ಮಕ ತರಂಗಗಳು ಎಮಿನೇಟ್ ಆಗ್ತಾ ಇದ್ರೆ, ನಿಮ್ಮಿಂದ ಆರ ನಕಾರಾತ್ಮಕವಾಗಿದ್ರೆ ನಿಮ್ಮನ್ನು ನೋಡಿ ಓಡಿ ಹೋಗ್ತವೆ, ನಿಮ್ಮನ್ನು ನೋಡಿ ಹೊಗಳ್ತವೆ ಅಷ್ಟೇ. ಅದೇ ನಿಮ್ಮ ಪರಿಚಯ. ನಾವೀಗ ಒಂದು ಉಸಿರಾಡಿಸುವ ಪ್ರಾಣಿ ಅಷ್ಟೇ. ಸ್ತ್ರೀನೂ ಅಲ್ಲ, ಪುರುಷನೂ ಅಲ್ಲ, ಒಂದು ದೇಹ ಅಷ್ಟೇ, ಜೀವ ಅಷ್ಟೇ. ದೇಹ ತುಂಬಾ ರಿಲ್ಯಾಕ್ಸ್ ಆಗಿರ್ಲಿ. ಫಾರ್ಗೆಟ್ ಯುವರ್ ಬಾಡಿ. ನಿದ್ದೆಗೆ ಹೋಗುತ್ತಾ ಹೋಗ್ಲಿ ಬಿಡಿ, ಏನ್ ದೊಡ್ಡ ಕೆಲಸ. ಹಾಯಾಗಿ ನಿದ್ದೆ ಮಾಡಿ. ಇವತ್ತು ಒಂದೇ ಒಂದು ಶ್ವಾಸ ಕೂಡ ನಮ್ ಗಮನ ಇಲ್ಲದೆ ಆಡಬಾರ್ದು. ಮಾಸ್ಟರ್ಸ್, ನೆನ್ಪಿಟ್ಕೊಳ್ಳಿ, ನಾವು ಧ್ಯಾನಕ್ಕೆ ಕುಂತಾಗ ನಾನು ಇಂಥ ವ್ಯಕ್ತಿ, ನಾನು ಇಂಥ ಪದವಿಯಲ್ಲಿ ಇರೋನು, ನಾನು ಇಂಥ ಪ್ರತಿಷ್ಠೆಯನ್ನು ಹೊಂದಿದವಳು, ನಾನು ಇಷ್ಟು ಘನ ವ್ಯಕ್ತಿತ್ವ ಅಂತ ನಮ್ಮ ಐಡೆಂಟಿಟಿಗೆ ನಾವೇ ಏನಾದರೂ ಕಟ್ಟಕೊಂಡ್ರೆ, ಅಟ್ಲೀಸ್ಟ್ ನಾನು ಸ್ತ್ರೀ ದೇಹ, ನಾನು ಪುರುಷ ದೇಹ ಅಂತ ನಮ್ಮನ್ನು ನಾವು ಕಟ್ಟಕೊಂಡ್ಬಿಟ್ರೆ, ಐಡೆಂಟಿಫಿಕೇಶನ್ಗೆ ಗ್ರೋತ್ ಅಲ್ಲಿಗೆ ಸ್ಟಾಪ್ ಆಯ್ತು.
ನಾವ್ಯಾರು ಘನ ಮಹಾಘನ ಸರ್ ಮೇಡಮ್. ನಿಸರ್ಗದ ದೃಷ್ಟಿಯಿಂದ ನೋಡಿ ಅನಂತ ಕೋಟಿ ಜೀವಗಳಲ್ಲಿ ನಾವು ಒಂದು ಉಸಿರಾಡಿಸುವ ಜೀವಿ ಅಷ್ಟೇ. ಸಿಂಪಲ್. ಎಷ್ಟು ಕೋಟ್ಯಾನು ಕೋಟಿ ಜೀವಗಳಿಗೆ ಸ್ಥಾನ ಕೊಟ್ಟಿದೆ, ಅದರಲ್ಲಿ ನಮಗೂ ಒಂಚೂರು ಕೊಟ್ಟಿದೆ. ಇಲ್ಲಿ ನಾವೇನೋ ಮಾಡ್ತಾ ಇದ್ದೀವಿ, ನಾನು ಇಷ್ಟು ಭೂಮಿ ತಗೊಂಡೆ, ನಾನು ಇಷ್ಟು ಏನೋ ಕಟ್ಟಿದೆ, ನಾನು ಇಷ್ಟು ಏನೋ ಮಾಡಿದೆ, ನಾ ಈ ಊರಿಗೆ ಯಜಮಾನ ಅಂತ. ನಿಮ್ಮ ಲೆಕ್ಕಕ್ಕೆ, ಅದರ ಲೆಕ್ಕಕ್ಕೆ ಒಂದಿಷ್ಟು ಉಸಿರಾಡಿಸುವ ಜೀವಿ. ಇದನ್ನ ಪ್ರಜ್ಞೆ ಒಳಗಿಟ್ಕೊಂಡು ಧ್ಯಾನಕ್ಕೆ ಕುಂತಾಗ ನಾನು ದೇಹ ಅಲ್ಲ, ನಾನು ದೇಹ ಅಲ್ಲ ಅಂದಾಗ ಸ್ತ್ರೀನೂ ಅಲ್ಲ, ಪುರುಷನೂ ಅಲ್ಲ, ನನ್ನ ಫ್ಯಾಮಿಲಿಗೆ ಸಂಬಂಧಪಟ್ಟಿಲ್ಲ, ನನ್ನ ಸಮಾಜಕ್ಕೆ ಸಂಬಂಧಪಟ್ಟಿಲ್ಲ, ಈ ದೇಶಕ್ಕೆ ಸಂಬಂಧಪಟ್ಟಿಲ್ಲ, ಯಾರಿಗೂ ಸಂಬಂಧಪಟ್ಟಿಲ್ಲ. ಹಂಗಾದ್ರೆ ನಾನು ಯಾರು? ಬಹಳ ಸಿಂಪಲ್, ನಾನು ಒಂದು ಉಸಿರಾಡಿಸುವ ಜೀವಿ ಅಷ್ಟೇ. ಇದಕ್ಕಿಂತ ದೊಡ್ಡ ಐಡೆಂಟಿಟಿ ನಮ್ದು ಏನೇನೂ ಇಲ್ಲ. ಇಷ್ಟನ್ನೇ ನಾವು ಬೇಸಾಗಿ ತಿಳ್ಕೊಂಡ್ಬಿಟ್ರೆ ಥಟ್ಟಂತ ಧ್ಯಾನಕ್ಕೆ ಹೋಗೋದಕ್ಕೆ ನಮಗೆ ಈಜಿ. ನಮ್ಮ ಎಲ್ಲ ಥ್ರೆಡ್ಗಳನ್ನು ನಾವು ಕಟ್ ಮಾಡ್ಕೊಂಡು ಬಿಟ್ರೆ ನಮ್ಮನ್ನು ನಾವು ಆಕಾಶದಲ್ಲಿ ಫ್ರೀಯಾಗಿ ಹಾರಾಟ ಮಾಡ್ಕೊಳ್ಳೋದಕ್ಕೆ ನಾವೇ ಫ್ರೀ ಆಗ್ತೀವಿ. ನಾವಿಲ್ಲೇ ನಾವು ಕಟ್ಕೊಂಡ್ಬಿಟ್ರೆ ಬಂಗಾರದ ಪಂಜರದಲ್ಲಿ ನಾವಿದ್ದೀವಿ. ನನ್ನ ಮನೆ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀನಿ ನೋಡು, ಇದು ಫಾರಿನ್ನಿಂದ ತರಿಸಿದ್ದೀನಿ, ಇದನ್ನು ಅಲ್ಲಿಂದ ಇಟಲಿಯಿಂದ ತರಿಸಿದ್ದೀನಿ. ಅಯ್ಯಯ್ಯೋ ಸ್ವಾಮಿ, ನೀವೆಲ್ಲಿಂದ ಬಂದಿದ್ದೀರಿ ಅಷ್ಟೇ ನೋಡ್ಕೊಳ್ಳಿ ಸಾಕು. ಓಕೆ, ಹಾಗಾದರೆ ಎಲ್ಲ ರೀತಿಯ ನಾವು ಅಟ್ಯಾಚ್ಮೆಂಟನ್ನು ಬಿಟ್ಟಾಗ ಮಾತ್ರ ನಮ್ಮ ಯಾತ್ರೆ ಅದ್ಭುತವಾಗುತ್ತೆ. ಧ್ಯಾನ ಕುಂತಾಗ ನಿಮ್ಗೇನೇನು ನೆನಪು ಬರುತ್ತೆ, ನಿಮ್ಗೆ ಏನೇನು ಆಗಬೇಕಾಗಿದ್ದಾವೆ ಕೆಲಸ, ಅವೆಲ್ಲ ನೆನಪಿಗೆ ಬರುತ್ತೆ. ಅಂದರೆ ಅಲ್ಲೆಲ್ಲ ನಮ್ಮ ಅಟ್ಯಾಚ್ಮೆಂಟ್ ಇದೆ. ಎಲ್ಲವನ್ನ ಬಿಟ್ಟು ಕುಂತ್ಕೊಳ್ಳಿ, ಒಂದೇನ ಏನಾಗುತ್ತೋ ಆಗಲಿ, ಏನು ಪ್ರಳಯ ಆಗೋದಿದೆ. ಹಾಗಾದ್ರೆ ಈ ಕ್ಷಣಕ್ಕೆ ಏನೂ ಇಲ್ಲ, ನಾನು ನನ್ನ ಉಸಿರಿನೊಂದಿಗೆ ಒಂದಾಗಬೇಕಷ್ಟೇ. ಗುರು ಹೇಳಿದ ಮಾರ್ಗ ಇದೆಯಲ್ಲ, ಇದನ್ನು ನೋಡೇ ಬಿಡೋಣ ಒಂದು ಪೆಟ್ಟ, ಏನಾಗೋದಿದೆ. ಇದಕ್ಕಿಂತ ಹೆಚ್ಚಿಗೆ ನನ್ನ ಲೈಫಲ್ಲಿ ಏನಿದೆ, ಗುರು ಹೇಳಿದ ಮಾರ್ಗವನ್ನು ನಾನು ಕಂಡ್ಕೊಳ್ಳದೇ ಇದ್ದರೆ ನನ್ನಲ್ಲಿ ಹೆಂಗೆ ಗುರುತ್ವ ಬರೋದು? ಗುರು ಹೇಳಿದ ಮಾರ್ಗವನ್ನು ಪರಿಪೂರ್ಣವಾಗಿ ಅನುಸರಿಸುವವರೆಗೆ ನಾವು ಲಘುತ್ವದಲ್ಲೇ ಇರುತ್ತೇವೆ. ನಾವು ಲಘುತ್ವದ ಆಕರ್ಷಣೆಗೆ ಒಳಗಾಗುತ್ತೇವೆ. ಲಘುತ್ವ ಅಂದರೆ ಗೊತ್ತಾಗುತ್ತಲ್ಲ, ಅದು ಬೇಕು, ಇದು ಬೇಕು, ಅದು ಇದು ಅಂತ. ಗುರು ಹೇಳಿದ ಮಾರ್ಗದಲ್ಲಿ ಬಂದರೆ ನಾವು ಗುರುತ್ವದ ಆಕರ್ಷಣೆಗೆ ಒಳಗಾಗುತ್ತೇವೆ. ಇಡೀ ಬ್ರಹ್ಮಾಂಡ ಹೇಗಿದೆ, ಗ್ರಹ ನಕ್ಷತ್ರ ಕೋಟಿಗಳೆಲ್ಲ ಹೇಗಿದೆ, ಗುರುತ್ವದ ಆಕರ್ಷಣೆಯಲ್ಲಿ ಇವೆ, ಲಘುತ್ವದ ಆಕರ್ಷಣೆಯಲ್ಲಿ ಇಲ್ಲ. ಹಾಗಾದ್ರೆ ನಾವು ಎಲ್ಲಿಂದ ಎಲ್ಲಿಗೆ ಶಿಫ್ಟ್ ಆಗಬೇಕು? ಸಿಂಪಲ್, ನಮ್ಮ ಲಘುತ್ವದಿಂದ ಗುರುತ್ವಕ್ಕೆ. ಏನಿದೆ ಗುರುತ್ವ? ಅಯ್ಯೋ ಏನೂ ಇಲ್ಲ, ನಿಮ್ಮ ಶ್ವಾಸದೊಂದಿಗೆ ನೀವು ಒಂದಾಗಿ ಅಷ್ಟೇ. ಏನೋ ಮಹಾನ್ ಸಾಧನೆ ಮಾಡಬೇಕಾಗಿಲ್ಲ, ಈ ದೇಶದಿಂದ ಆ ದೇಶಕ್ಕೆ ಹೋಗಿ ದಿಗ್ವಿಜಯ ಮಾಡಬೇಕಾಗಿಲ್ಲ. ನೀವು ಸುಮ್ಮನೆ ನಿಮ್ಮ ಪ್ರತಿಯೊಳಗೆ ನೀವು ಒಂದಾಗಿ, ಎಲ್ಲವೂ ಅಲ್ಲಿದೆ. ಅಖಂಡ ಮಂಡಲ ಬ್ರಹ್ಮಾಂಡ ಅಲ್ಲಿದೆ. ಭಗವದ್ಗೀತೆ ಓದಿದ್ದೀರಿ, ವಿಶ್ವರೂಪ ದರ್ಶನ ಕೇಳಿದ್ದೀರಿ, ನೋಡಿದ್ದೀರಿ, ಟಿವಿಯಲ್ಲೂ ನೋಡಿದ್ದೀರಿ. ಸ್ವಾಮಿ, ಅದು ಬೇರೆಯವ್ರದ್ದಲ್ಲ, ನಮ್ಮದೇ ವಿಶ್ವರೂಪ ದರ್ಶನವನ್ನು ನಾವು ನೋಡಬೇಕು. ಆವಾಗ ನೀವು ಗುರುತ್ವವನ್ನು ಸಾಧಿಸಿದಂತೆ. ಇನ್ನೊಬ್ಬರ, ಅದು ಕೃಷ್ಣನೇ ಇರ್ಬೋದು, ಶಿವನೇ ಇರ್ಬೋದು, ಯಾರೇ ಇರ್ಬೋದು, ಅವರ ವಿಶ್ವರೂಪದ ಅರೇ ನಿನಗೇನಾಗಿದೆ ಸ್ವಾಮಿ? ಅವರು ನಿನ್ನಂತೆ ತಾನೇ ಇಲ್ಲಿ ಭೂಮಿಗೆ ಬಂದವರು. ಅರ್ಥ ಆಗ್ತಾ ಇದೆಯಾ? ನಾವು ಫೇಲ್ ಆಗಿರೋದಲ್ಲಿ ನಮ್ಮಲ್ಲಿ ಒಂದು ಒಳ್ಳೆ ದೇವರ ಕೋಣೆ ಮಾಡಿಕೊಂಡು ಅವರನ್ನು ಸಪ್ರೇಟಾಗಿ ಕುಣಿಸ್ಬಿಟ್ಟು ನಾವು ಅವ್ರ ಕೆಳಗಡೆ ಪಕ್ಕದಲ್ಲಿ ಏನದು ನೋಡಬೇಕು ಕೂಡೋ ಸ್ಟೈಲು. ಅಂದರೆ ಅವರು ಬೇರೆ, ನಾವು ಬೇರೆ. ಅಯ್ಯೋ ನೀವು ನಮ್ಮಂತೆ ಇದ್ದವರಲ್ವಾ, ಸರಿ ಇರಿ, ನೀವು ಇರಿ, ನಾನು ಇರ್ತೀನಿ. ನೀವೇನು ಮಾಡಿದಿರಿ? ಪುಸ್ತಕ ತೆಗೆದು ನೋಡಿ, ಶ್ವಾಸವನ್ನು ಗಮನಿಸಿದ್ದಾರೆ. ಯಾವ ಗ್ರಂಥ ಬೇಕು ನಿಮಗೆ? ಶಿವ ಏನು ಹೇಳಿದಾನೆ ವಿಜ್ಞಾನ ಭೈರವ ಗ್ರಂಥದಲ್ಲಿ?
ಮೊದಲ 112 ಶ್ಲೋಕಗಳಲ್ಲಿ ಮೊದಲಿನ 9 ಶ್ಲೋಕ ಏನು ಹೇಳ್ತಾನೆ ಶಿವ ಪಾರ್ವತಿ ದೇವಿಗೆ? ಹೇ ದೇವಿ, 2 ಉಸಿರಿನ ಮಧ್ಯೆ ನಾನು ಇದ್ದೇನೆ. ಎಷ್ಟಿದೆ ಉಸಿರು ನಮಗೆ? ಒಂದು ಉಚ್ಛ್ವಾಸ, ಸಿಂಪಲ್. ಇವೆರಡರ ಮಧ್ಯೆ ನಾನು ಇದ್ದೇನೆ. ನೋಡಿ, ಉಚ್ಛ್ವಾಸ ತಗೊಂಡು ನಿಶ್ವಾಸ ಬಿಡ್ತೀವಿ, ನಿಶ್ವಾಸ ಬಿಟ್ಟು ಉಚ್ಛ್ವಾಸ ತಗೊಳ್ತೀವಿ, ಹೌದಾ? ಅದ್ರ ಮಧ್ಯೆ ಒಂದು ಪುಟ್ಟ ಗ್ಯಾಪ್ ಇದೆ, ಗೊತ್ತಾ? ಆ ಗ್ಯಾಪನ್ನು ನೀವು ಕ್ಯಾಚ್ ಮಾಡಿಬಿಟ್ರೆ ಅದೇ ಪರಮ ಶೂನ್ಯ, ಅದೇ ಬ್ರಹ್ಮಾಂಡ ಕೇಂದ್ರ, ಅದೇ ಅಖಂಡ ಮಂಡಲ ಬ್ರಹ್ಮಾಂಡ, ಅದೇ ಅನಂತ ಶಕ್ತಿ, ಅದೇ ಅನಂತ ಜ್ಞಾನ, ಅದೇ ಅನಂತ ಪ್ರಕಾಶ, ಅದೇ ಸರ್ವಸ್ವ. ಎಲ್ಲಿದೆ ಸ್ವಾಮಿ ನಮ್ಮ ಕೇಂದ್ರ? 2 ಉಸಿರಿನ ಮಧ್ಯೆ. ಆನ ಅಪಾನ ಸತಿ. ಫಿನಿಶ್. ಯಾವ ಗ್ರಂಥದ ಶ್ಲೋಕ ಬೇಕು ಹೇಳಿ ನಿಮಗೆ? ಎಲ್ಲ ಗ್ರಂಥಗಳಲ್ಲೂ ಈ ಶ್ಲೋಕ ಇದೆ, ಅವರವರ ಭಾಷೆನಲ್ಲಿ. ನಾವು ಘನವಂತರು ಅದನ್ನು ಬಿಟ್ಬಿಟ್ಟು ಅವ್ರ ಫೋಟೋ ಹಾಕಿ, ಅವ್ರ ಸ್ಟ್ಯಾಚ್ಯೂ ಕಟ್ಟಿ, ಒಬ್ಬರ ಸ್ಟ್ಯಾಚ್ಯೂಗಿಂತ ಒಬ್ಬರು ಸ್ಟ್ಯಾಚ್ಯೂ ಎತ್ತರ ಮಾಡಿ, ಅದಕ್ಕೊಂದು ಧ್ವಜ ಕಟ್ಟಿ, ಅದಕ್ಕೊಂದು ಸೇನೆ ಕಟ್ಟಿ, ಏನು ಧರ್ಮ ಯುದ್ಧಕ್ಕೆ ನಿಂತು ಬಿಟ್ಟಿದ್ದೀವಿ. ಅವ್ರು ಹೇಳಿದಷ್ಟನ್ನೇ ಮಾಡಿ, ನೀವು ಅದೇ ಆಗ್ತೀರಿ. ಅವ್ರು ಹೇಳಿದಷ್ಟನ್ನೇ ಮಾಡೋಣ, ನಾವು ಅದೇ ಆಗ್ತೀವಿ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಈ ಭೂಮಿ ಮೇಲೆ ಹುಟ್ಟಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಮಾರ್ಗದಲ್ಲಿ ಬಂದು ನೀವು ಬ್ರಹ್ಮರ್ಷಿ ಪದವಿಯನ್ನು ಹೊಂದದೆ ದೇಹ ಬಿಟ್ರೆ, ಅಯ್ಯೋ ಇದಕ್ಕಿಂತ ದೊಡ್ಡ ಲಾಸ್ ಇನ್ನೆಲ್ಲಿದೆ ಸ್ವಾಮಿ? ನಮ್ಮ ತಂದೆ ತಾಯಿಗೆ ನಾವು ಹುಟ್ಟಿ ಅವರ ಆಸ್ತಿಯ ವಾರಸುದಾರ ಆಗದೆ ಹಂಗೆ ಹೋಗ್ಬಿಟ್ರೆ ಅನಾಥ ಸ್ಥಿತಿ ಅಲ್ಲವೇ ಸರ್? ಅದು ಮುಂದಿನವ್ರಿಗೆ ನಾವೇನು ಕೊಡ್ತೀವಿ? ಅವರ ವಾರಸುದಾರಿಕೆ ಏನು? ಬ್ರಹ್ಮರ್ಷಿ ಪಿತಾಮಹ ಸ್ಥಿತಿ. ದಾಟ್ಸ್ ಆಲ್. ಅದಕ್ಕಿಂತ ಕಡಿಮೆಗೆ ನಾವು ರಾಜಿ ಇರಬಾರ್ದು. ಅದು ಏನಾಗುತ್ತೋ ಆಗಲ್ಲ, ನೋಡೇ ಬಿಡೋಣ ಒಂದ್ಸಲ. ಅರ್ಥ ಆಯ್ತಾ? ಇದಕ್ಕೆ ಎಷ್ಟು ಜನ ರೆಡಿ ಇದ್ದೀರಿ? ಅವರಷ್ಟೇ ಚಪ್ಪಾಳೆ ಹಾಕಿ ನೋಡೋಣ. ಎಲ್ಲರೂ ಗುಡ್ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಹಂಗಾದ್ರೆ ಏನು ಮಾಡಿದರು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು? ತಮ್ಮ ಎಲ್ಲ ಅಟ್ಯಾಚ್ಮೆಂಟನ್ನು ಕಟ್ ಮಾಡಿಕೊಂಡ್ರು. ಎಲ್ಲ ಅಟ್ಯಾಚ್ಮೆಂಟನ್ನು ಕಟ್ ಮಾಡಿಕೊಂಡ್ರು. ಈಗ ನಿಮಗೆ ಬರ್ತೀನಿ, ಬ್ರಹ್ಮರ್ಷಿ ತತ್ವ ಪಡ್ಕೊಳ್ಳೋದಕ್ಕೆ ರೆಡಿಯಾಗಿ ಕ್ಲಿಕ್ ಮಾಡಿದ್ರು ಈಗಾಗಲೇ, ಇನ್ನು ವಾಪಸ್ ಹೋಗೋದಕ್ಕೆ ದಾರಿ ಇಲ್ಲ. ಇದಂತೂ ಒಪ್ಕೊಳ್ತಾರಾ? ಈಗ ನಿಮ್ಮ ಅಟ್ಯಾಚ್ಮೆಂಟ್ ಚೆಕ್ ಮಾಡ್ಕೊಳ್ಳಿ. ಅಯ್ಯೋ ಸರ್, ಅಟ್ಯಾಚ್ಮೆಂಟು ಮತ್ತೆ ಈಗ ನೀವು ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಕೆಲಸ ಏನಾಗಬೇಕು? ಒಂದೊಂದೇ ಯಾಕೆ, ಎಲ್ಲ ಕೂಡಿ ಸೈಮಲ್ಟೇನಿಯಸ್ ಆಗಿ ಮಾಡಿ. ಯಾರು ಬೇಡ ಅಂತಾರೆ? ಅಷ್ಟೇ ಸರ್. ಎಲ್ಲಿಯವರೆಗೆ ನಮಗೆ ನಿರ್ಮೋಹತ್ವ ಬರೋದಿಲ್ವೋ, ಎಲ್ಲಿಯವರೆಗೆ ನಮಗೆ ಡಿಟ್ಯಾಚ್ಮೆಂಟ್ ಬರೋದಿಲ್ವೋ, ಅಲ್ಲಿವರೆಗೆ ನಾವು ಏನು ಮಾಡಿದ್ರೂ ವ್ಯರ್ಥ. ಏನಾಗ್ತೀವಿ? ಧ್ಯಾನದಿಂದ ನಾವು ಏನೇ ಪಡ್ಕೊಂಡ್ರೂ ನಿರ್ಮೋಹತ್ವ ಸಪೋಸ್ ಬರದೇ ಇದ್ದರೆ ನಾವು ಒಬ್ಬ ರಾವಣ ಆಗ್ತೀವಿ ಅಷ್ಟೆ. ಸಿಂಪಲ್. ನಿಮಗೆ ಧ್ಯಾನದ ಲಾಭಗಳೂ ಬರುತ್ತೆ, ಎಲ್ಲಿ ಹೋಗೋದಿಲ್ಲ ಅದು. ಯಾಕೆಂದರೆ ಇಲ್ಲಿ ಕೃಷಿ ಮಾಡಿದಿರಿ, ಲಾಭಗಳೂ ಬರುತ್ತೆ. ಬಟ್ ನೀವೇನಾಗ್ತೀರಿ? ರಾಮ ಆಗೋದಿಲ್ಲ, ರಾವಣನೇ ಆಗ್ತೀರಿ. ಈಗ ರಾಜಕಾರಣಿಗಳಿಗೆ ಎಲ್ಲವೂ ಬಂದಿದೆ, ಆದರೂ ಯಾಕೆ ರಾವಣ ಆಗ್ತಾ ಇದ್ದಾರೆ? ನಿರ್ಮೋಹತ್ವ ಇಲ್ಲ, ಮೋಹತ್ವ. ನನ್ನ ಮಕ್ಕಳಿಗೆ ಬೇಕು, ತನ್ನ ಮೊಮ್ಮಕ್ಕಳಿಗೆ ಬೇಕು, ಈ ಸಿಟಿ ಬೇಕು, ಆ ಸಿಟಿ ಬೇಕು, ಅದು ಬೇಕು, ಇದು ಬೇಕು. ನಿರ್ಮೋಹತ್ವ ಬರಬೇಕು ಅಂದರೆ ಅದಕ್ಕೆ ನಾವೇ ಪರಿಶ್ರಮ ಪಡಬೇಕು. ಅನ್ಯಥಾ ಶರಣಂ ನಾಸ್ತಿ. ಗುರುತ್ವ ಬೇಕಾ? ನಿರ್ಮೋಹತ್ವ ಪಡ್ಕೊಳ್ಳಿ. ಅದು ಬರಬೇಕು ಅಂದರೆ ನಾವೇನು ಮಾಡಬೇಕು? ಈಗ ನಿಮಗೆ ಕೇಳ್ತೀನಿ,
ನಿನ್ನೆವರೆಗೂ ನೀವಿರೋ ಸ್ಥಿತಿಗಿಂತ ಈಗ ಸೃಜನ್ ಸಂಗೀತ ಕ್ಲಾಸಲ್ಲಿ ಬಂದಮೇಲೆ ಎಷ್ಟೋ ನಾನು ಆ ಮೋಹದ ಥ್ರೆಡ್ಗಳನ್ನು ಕಟ್ ಮಾಡಬೇಕು ಅಂತ ನನಗೆ ಸಂಕಲ್ಪ ಬಂತಾ ಇಲ್ವಾ? ಹೀಗೆ ನಾವು ಸತ್ಸಂಗಗಳನ್ನು ಮಾಡ್ತಾ ಹೋದರೆ ನಮ್ಮ ಸಾಧನೆಗೆ ಅನುಕೂಲ. ಅರ್ಥ ಆಯ್ತಾ? 1000 ಕೆಲಸ ಇರಲಿ, ಒಂದು ಸಜ್ಜನ ಸಾಂಗತ್ಯ ಇದೆ ಅಂದರೆ, ಒಂದು ಗ್ರೂಪ್ ಮೆಡಿಟೇಷನ್ ಇದೆ ಅಂದರೆ 1000 ಕೆಲಸ ಇರಲಿ, ಅದು ಬಿಟ್ಟು ಅಟೆಂಡ್ ಆಗಿ. ನಿಮಗೆ ಎಷ್ಟು ಲಾಭ ಆಗುತ್ತೋ ನಿಮಗೆ ಅಂದಾಜಿಲ್ಲ ಸರ್. ಎಷ್ಟು ವರ್ಷ ನಿಮಗೆ ಪ್ರೋಗ್ರೆಸ್ ಆಗುತ್ತೋ ನಿಮಗೆ ಅಂದಾಜಿಲ್ಲ. ಈಗ ಈ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ನೀವು ಎಲ್ಲಿದ್ರಿ, ಪ್ರಶ್ನೆ ಕೇಳಿದ ಮೇಲೆ ನೀವು ಎಲ್ಲಿ ಬಂದ್ರಿ, ನಿಮ್ಮನ್ನು ನೀವು ಚೆಕ್ ಮಾಡ್ಕೊಂಡಾಗ ಅಯ್ಯೋ ಇಷ್ಟಕ್ಕೆ ನಾನು ಇಷ್ಟು ವರ್ಷ ವೇಟ್ ಮಾಡಬೇಕಾಗಿತ್ತಾ? ಹಂಗೆ ಒಬ್ಬೊಬ್ಬರು ಬಂದಾಗಲೂ ಅವ್ರಿಗೆ ನಮ್ಮ ಕೊರಳು ಕೊಟ್ಟು ಕೂತ್ಕೊಂಡೇ ಬಿಡಬೇಕು, ಹಂಗೆ ಕಟ್ ಮಾಡ್ತಿರ್ಬೇಕು ಅವರು. ಅರ್ಥ ಆಯ್ತಾ ಮಾಸ್ಟರ್ಸ್? ನೆನ್ಪಿಟ್ಕೊಳ್ಳಿ. ಯಾರಿಗಾದ್ರೂ ಏನಾದರೂ ಡೌಟ್ ಇದ್ರೆ ಕೇಳಿ. ಇಲ್ಲಾಂದ್ರೆ ನಾನೇ ಡೌಟ್ ಕ್ರಿಯೇಟ್ ಮಾಡ್ತೀನಿ, ಮತ್ತೆ ನಿಮ್ಮನ್ನೇ ಕೇಳ್ತೀನಿ, ಮತ್ತೆ ಕಟ್ ಮಾಡ್ತೀನಿ. ಎಲ್ಲ ಹಂಗೂ ಗೊತ್ತು ಹಿಂಗೂ ಗೊತ್ತು, 2 ಕಡೆ ಚೆಸ್ ಆಡ್ತೀನಿ ನಾನು, ಆ ಕಡೆಯಿಂದನೂ ಈ ಕಡೆ. ಓಕೆ ಸರಿ, ನಿಮಗೆ ತುಂಬ ಪ್ರಿಯವಾದ ಒಂದು ಶ್ಲೋಕ ಹೇಳ್ಬಿಡ್ಲಾ? ಫಸ್ಟ ಕೆಲಸ ಮಾಡಿ ಸರ್. ಯದಾ ಯದಾ ಹಿ ಧರ್ಮ. ಮುಂದೆ ಮುಂದೆ ಪರಿತ್ರಾಣಾಯ ಯಾರು? ನಿಮಗೇನಾಗಿದೆ ದಾಡಿ? ಅವನ್ಯಾಕೆ ಬರಬೇಕು ಮತ್ತೆ ಮತ್ತೆ? ನಮ್ಮೊಳಗೆ ನಾವು ಕೃಷ್ಣ ಸ್ಥಿತಿಯನ್ನ ಪಡ್ಕೊಳ್ಳದೇ ಇದ್ರೆ ನಮ್ಮಷ್ಟು ದುರಾದೃಷ್ಟವಂತರು ಯಾರೂ ಇಲ್ಲ. ಕೃಷ್ಣ ಹೇಗೆ ಬರ್ತಾನೆ, ಪುನಃ ತಾಯಿ ಗರ್ಭ ಪಡ್ಕೊಂಡು ಪುನಃ ಹುಟ್ಟೋದಿಲ್ಲ, ನಮ್ಮೊಳಗೆ ಬಂದು ವರ್ಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನೆನ್ಪಿಟ್ಕೊಳ್ಳಿ. ಏನು ಮಾಡಿದರು ಪತ್ರಿಜಿಯವರು? ಯುಗವನ್ನೇ ಪರಿವರ್ತನೆ ಮಾಡಿದರು. ಪಿರಮಿಡ್ ಅನ್ನೋದು ಹೀಗೆ ಅಂತ ಜಗತ್ತಿಗೆ ಗೊತ್ತಿತ್ತಾ? ಇವತ್ತು ಪಿರಮಿಡ್ ಯುಗ ನಿರ್ಮಾಣ ಮಾಡಿದರು. ಅರ್ಥ ಆಯ್ತಾ? ಸಂಭವಾಮಿ ಯುಗ ಯುಗ ಅಲ್ಲ, ಯುಗವನ್ನೇ ಸೃಷ್ಟಿಸಿ ಹೋದ್ರು. ಅರ್ಥ ಆಯ್ತಾ ನಿಮ್ಗೆ? ಕೃಷ್ಣ ಬರ್ಬೇಕಾ, ನಾವೇ ಆಚಾರ ತಗೋಬೇಕು. ಈಗ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಆ ಚಾರ್ಜ್ ತಗೊಂಡ್ರು, ಫಿಸಿಕಲ್ ಬಾಡಿ ಬಿಟ್ಟೋದ್ರು. ಯಾರು ನೆಕ್ಸ್ಟು? ಯಾರು ಯಾರು ಹೌದಾ? ಹಂಗಾದ್ರೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಒಬ್ಬರಿಗೆ ಒಂದು ಶೇಕ್ ಹ್ಯಾಂಡ್ ಮಾಡಿದ್ರೆ ಏನು ಮಾಡ್ತಿದ್ರು, ಯಾಕೆ ಮಾಡ್ತಿದ್ರು? ನೀವೇನು ಮಾಡ್ತಾ ಇದ್ದೀರಾ? ಯಾರಾದರೂ ಬಂದರೆ ಎನರ್ಜಿ ಚೋರಿ ಮಾಡ್ತಿದ್ದೀರಾ? ಅಯ್ಯೋ ಇವ್ರಿಗೆ ಶೇಕ್ ಹ್ಯಾಂಡ್ ಮಾಡಿದ್ರೆ ನನಗೇನೋ ಸಿಗುತ್ತೆ, ಇವ್ರಿಗೆ ಶೇಕ್ ಹ್ಯಾಂಡ್ ಮಾಡಿದ್ರೆ ನನಗೇನೋ ಸಿಗುತ್ತೆ. ಅವರೆಲ್ಲಿ? ಅವ್ರು ಮಾಡ್ತಾ ಇದ್ದದ್ದೇನು, ನೀವು ಮಾಡ್ತಾ ಇದ್ದದ್ದೇನು? ಅರ್ಥ ಆಯ್ತಾ? ಅರೆ ಸರ್, ಬುದ್ಧ ಮಹಾವೀರರ ಕಥೆಗಳಲ್ಲಿ ಬರುತ್ತೆ, ಅವರು ಹೆಜ್ಜೆ ಇಟ್ಟಲ್ಲಿ ಅಕಾಲ ಪುಷ್ಪಗಳು ಅರಳುತ್ತಿದ್ವು. ಅವ್ರ ಕಾಲ್ ಕೆಳಗೆ ಮುಳ್ಳು ಹೀಗೆ ಮಲಗಿದ್ರೆ ವಾಪಸ್ ಹಿಂಗೆ ಮಲಗ್ತಿತ್ತು. ಓದಿದ್ದೀರಾ? ಇಲ್ಲ. ಏನು ಓದಿದ್ದೀರಿ ಮತ್ತೆ? ಬಿಡಿ ಸರ್, ನಾವೆಲ್ಲ ಓದೋದು ಬೇರೆ, ವಾಟ್ಸಪ್ ಮೆಸೇಜ್ ಓದ್ತೀವಿ. ಏನು ಮಾಡಿ ಕೇಳಿದ್ದೀವಿ. ಓಕೆ, ಹಿಂಗೆ ಏನದು? ಅಷ್ಟು ನೇಚರ್ ನಮಗೆ ಕೋಆಪ್ರೇಟ್ ಆಗ್ತಿತ್ತು. ನೆನ್ಪಿಟ್ಕೊಳ್ಳಿ, ನಮಗೆಷ್ಟು ಪವಿತ್ರ ಸ್ಥಿತಿ ಬರಬೇಕು ಅಂದರೆ, ನಾವು ಮುಟ್ಟಿದ್ರೆ ಆ ಇನ್ನೊಬ್ಬರಲ್ಲಿ ಇರೋ ಅಪವಿತ್ರತೆ ನಮಗೆ ಬರಬಾರ್ದು,
ನಮ್ಮ ಪವಿತ್ರತೆ ಅವರಿಗೆ ಪಾಸ್ ಆಗಬೇಕು. ಆವಾಗ ನೀವು ಗುರುತ್ವ ಸ್ಥಿತಿಯಲ್ಲಿ ಇದ್ದಂತೆ. ನೀವು ಒಂದು ಚೇರ್ ಮೇಲೆ ಕುಂತು ಹೋದ್ರೆ ಮಿಕ್ಕ ಚೇರ್ಗಳು ಅಯ್ಯೋ ನನ್ನ ಮೇಲೂ ಒಂಚೂರು ಕೂತ್ಕೊಂಡು ಹೋಗ್ಬಾರ್ದಾ ಇವರು ಅಂತ ಅನ್ಬೇಕು. ಸ್ವಾಮಿ ನೆನ್ಪಿಟ್ಕೊಳ್ಳಿ, ನಾವು ಹೆಜ್ಜೆ ಇಟ್ಟರೆ ಅನಂತ ಜೀವಿಗಳು ಸತ್ತೋಗ್ತವೆ. ಈಗ ಯಾರಿಂದ ಯಾರೋ ಸತ್ರೆ ಒದ್ದಾಡಿ ತಿರುಗಿ ಏನೇನೋ ಮಾಡ್ತಾವು. ಅಟ್ಲೀಸ್ಟ್ ತಿರುಗಿ ಅಷ್ಟು ಆ ಒದ್ದಾಡೋ ಫ್ರೀಕ್ವೆನ್ಸಿನಾದರೂ ವಾಪಸ್ ಕಳಿಸ್ತವೆ. ನಾವು ಎಷ್ಟು ಪವಿತ್ರ ಸ್ಥಿತಿನಲ್ಲಿ ಇರಬೇಕು ಅಂದರೆ, ಅಪ್ಪಿತಪ್ಪಿ ನಮ್ಮ ಕಾಲ್ ಕೆಳಗೆ ಏನಾದರೂ ಜೀವಿ ಸತ್ತರೆ ಸಂಭ್ರಮ ಪಡಬೇಕು. ಅಯ್ಯೋ ಇವ್ರ ಕಾಲ್ ಕೆಳಗೆ ಸಿಕ್ಕು ಸಾಯೋ ಸೌಭಾಗ್ಯ ನನಗೆ ಬಂತ, ಎಷ್ಟು ಜನ್ಮಕ್ಕೆ ನಾನು ಇದನ್ನು ಕಾಯ್ತಾ ಇದ್ದೆ. ಅರ್ಥ ಆಗ್ತಾ ಇದೆಯಾ ಸರ್? ಅಷ್ಟು ಪವಿತ್ರತೆ ನಮಗೆ ಬರಬೇಕು. ಏನು ಪಡ್ಕೊಂಡ್ರು ಅವರು? ಏನು ಪಡ್ಕೊಂಡ್ರು ಪತ್ರಿ ಸರ್? ಏನು ಪಡ್ಕೊಂಡ್ರು ಬುದ್ಧ? ಅಯ್ಯೋ ನಮ್ಮನೆಗೂ ಇವ್ರು ಬಂದಿದ್ರೆ ಎಷ್ಟು ಚೆನ್ನಾಗಿತ್ತು ಅನ್ಕೊಳ್ತಾ ಇದ್ದೀರೋ ಇಲ್ವೋ? ನೀವೇ ಯಾಕೆ ಆ ಸ್ಥಿತಿನ ಪಡ್ಕೋಬಾರ್ದು ಸರ್? ನಿಮ್ಮನ್ನ ನೋಡಿದವ್ರೆ ಯಾಕೆ ಅನ್ಕೋಬಾರ್ದು ಅಯ್ಯೋ ಇವ್ರು ನಮ್ಮ ಮನೆಗೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ, ಅಯ್ಯೋ ಈ ಸ್ಥಿತಿನ ಮುಟ್ಟಿದ್ದಾರೆ ನಮಗೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಯಾಕೆ ಆ ಸ್ಥಿತಿನ ಪಡ್ಕೋಬಾರ್ದು? ಯಾರು ನಿಮಗೆ ಸ್ಟೇ ಆರ್ಡರ್ ತಂದಿದ್ದಾರಾ? ಯಾರಾದರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರಾ ನಿಮ್ಮ ಮೇಲೆ? ಮತ್ತೆ ಯಾಕೆ ಸ್ಟಾಪ್ ಆಗಿದ್ದೀರಿ? ನಿಮ್ಮನ್ನು ಸ್ಟಾಪ್ ಮಾಡಿದ್ದು ಯಾರು? ನಿಮ್ಮ ಲಿಮಿಟೆಡ್ ಮನಸ್ಸು. ಹೌದಾ? ಅದಕ್ಕೆ ಯಾಕೆ ನೀವು ಲಿಮಿಟೇಷನ್ ಹಾಕೊಂಡ್ರಿ? ಸರ್ ಸಮಾಜ ಕಲಿಸಿದೆ. ಮತ್ತೆ ಪತ್ರಿ ಸರ್ ಅದನ್ನು ತೆಗೆದು ಅನಂತ ಸ್ಥಿತಿಗೆ ನಿಮ್ಮನ್ನು ತಂದಿದ್ದಾರಲ್ಲ, ಯಾಕೆ ತರ್ಕೊಂಡಿಲ್ಲ ಅಂದ್ಕೊಳ್ತೀವಿ ಸರ್. ಇನ್ನೂ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಯಾಕೆ ಆಗ್ತಾ ಇಲ್ಲ? ನೆನ್ಪಿಟ್ಕೊಳ್ಳಿ, ಅವರ ಸ್ಥಿತಿನಲ್ಲಿ ನಾವು ಸಂಪೂರ್ಣ ಭರವಸೆ ಇಡಬೇಕು. ನಾನು ಕಲ್ತದ್ದೇನು ಒಂದೇ, ಸರ್ ಇದನ್ನು ಹೀಗೆ ಮಾಡ್ತಾ ಇದ್ದಾರ, ಇದು ನನ್ನಿಂದ ಸಾಧ್ಯ ಇದೆ. ಅರ್ಥ ಆಯ್ತಾ? 25 ವರ್ಷ ಅವ್ರ ಜೊತೆ ಇದ್ದು ನೋಡಿದ್ದೀನಿ ನಾನು. ಇದು ಸರಿಂದ ಸಾಧ್ಯ ಆಗಬೇಕಾದ್ರೆ ನನ್ನಿಂದ ಯಾಕೆ ಸಾಧ್ಯ ಇಲ್ಲ? ನನ್ನಿಂದ ಯಾಕೆ ಸಾಧ್ಯ ಇಲ್ಲ? ಅವರು ಕೇವಲ 2 ವರ್ಷ ಇದ್ದವರು ಸದಾನಂದ ಯೋಗಿಯವ್ರ ಜೊತೆ. 2 ವರ್ಷಕ್ಕೇನೆ ಸದಾನಂದ ಯೋಗಿಯವರ ಸಮಸ್ತ ಶಕ್ತಿಯನ್ನು ಪಡ್ಕೊಳ್ಬೇಕಾದ್ರೆ ಇಷ್ಟು ವರ್ಷ ಬದುಕಿ ನಾನು ಪಡ್ಕೊಳ್ದೇ ಇದ್ರೆ ಏನು ಪ್ರಯೋಜನ? ಅರ್ಥ ಆಯ್ತಾ? ಸರಿ, ನಾವು ಬದುಕಿಲ್ಲ ಸರ್, ನಾವು ಹೆಂಗೆ? ಇದೇ ಇಲ್ಲ ಈ ಫ್ರೀಕ್ವೆನ್ಸಿ ಪಡ್ಕೊಳ್ಳಿ. ಸಂಪೂರ್ಣವಾಗಿ ಬ್ರಹ್ಮರ್ಷಿ ಸ್ಥಿತಿನಲ್ಲಿ ನೀವಿರಿ ಸ್ವಾಮಿ. ಅದಕ್ಕಿಂತ ಕಡಿಮೆ ಸ್ಥಿತಿಗೆ ನೀವು ರಾಜಿ ಆಗಬೇಡಿ. ಸಂಪೂರ್ಣ ನಿರ್ಮೋಹತ್ವ ಸ್ಥಿತಿನಲ್ಲಿರಿ. ಫ್ಯಾಮಿಲಿ ಮೇಂಟೈನ್ ಮಾಡಿ, ಆದರೆ 100% ನಿರ್ಮೋಹತ್ವ. ಮೊನ್ನೆ ಸಂಡೇ ಒಂದು ಕ್ಲಾಸ್ಗೆ ಹೋಗ್ಬೇಕಾಗಿತ್ತು ನಾನು. ಬೆಳಗ್ಗೆ 3 ಗಂಟೆಯಿಂದ 6 ಗಂಟೆ ಕ್ಲಾಸು ಮುಗಿತಿದ್ದಂಗೆ ಊರಿಂದ ಫೋನ್ ಬಂತು. ಇಂಥ ಕಡೆ ನನ್ನ ಹೆಂಡತಿಯ ನನ್ನ ತಮ್ಮನ ಹೆಂಡತಿ ಮನೆ ಕಡೆ ಹೀಗೆ ಇಂಥವ್ರು ಒಬ್ಬರು ಬಾಡಿ ವೇಕೆಟ್ ಮಾಡಿದ್ರು ಅಂತ. ನಾನು ಹೇಳಿದೆ ನಮ್ಮ ಅಕ್ಕಿಗೆ, ನೀನು ಹೋಗಿ ಅಟೆಂಡ್ ಆಗಿ ಬಾ, ನಾನು ನೋಡ್ತೀನಿ, ನಾಳೆ ಹೋಗ್ತೀನಿ. ಆ ನಾಳೆ ಇನ್ನೂ ಬಂದಿಲ್ಲ, ಆಮದ್ ಬೇರೆ. ಓಕೆ, ನಾನು ನಾಳೆ ನೋಡ್ತೀನಿ ಅಂತ. ಮೊನ್ನೆ ಸಂಡೇ ಇದು ಆಗಿರೋದು. ಒಂದು ಕ್ಷಣ ಥಾಟ್ ಬಂತು, ಈ ಪ್ರೋಗ್ರಾಮ್ ಶುರು ಆಗೋದ್ರೊಳಗೆ ಹೋಗಿ ಬರಲ್ಲ ಅಂತ. ಯಾಕೆ ಥಾಟ್ ಬಂತು ಅದನ್ನು ಹೇಳ್ತೀನಿ. ನಂದಲ್ಲ, ನಮ್ಮವಳು ಹಂಗೆ ಕೀಲಿ ಕೊಡ್ತಿದ್ಲು, ಬೇಗ ಬರ್ತೀವಿ ಬನ್ರಿ ಅಂತ. ಸೊ ಒಂದ್ಸಲ ಟೆಸ್ಟ್ ಮಾಡಿಕೊಂಡೆ, ಥಟ್ ಅಂತ ಇಂಟ್ಯೂಷನ್ ಬಂತು, ಇಟ್ಸ್ ನಾಟ್ ಯುವರ್ ಜಾಬ್, ಅದು ನಿನ್ನ ಕೆಲಸ ಅಲ್ಲ ಅಂತ ಥಟ್ ಅಂತ ಇಂಟ್ಯೂಷನ್ ಬಂತು. ಥಟ್ ಅಂತ ಥಾಟ್ ಬಂದಿತ್ತಲ್ಲ, ಅದನ್ನಷ್ಟೇ ಬೇಗ ಕಿತ್ತಾಕ್ಬಿಟ್ಟೆ. ಅದೊಂದ್ಸಲ ಚಾವಿ ಕೊಡೋರ ಬಗ್ಗೆ ಗಮನ ಇಟ್ಕೋಬೇಕು. ಯಾಕೆ ಕೊಡ್ತಿದ್ದಾರೆ, ನನಗೆ ಇದು ತಗೋಬಾರ್ದಾ ಅಂತ. ಆಮೇಲೆ ಏನಾಯ್ತು, ಅಲ್ಲಿ ಹೋದರೆ ನನ್ನ ಹೆಂಡತಿ ವಾಪಸ್ ಮುಗಿಸ್ಕೊಂಡು ಆ ಕಾರ್ಯಕ್ರಮ ಬಂದ್ಲಲ್ಲ, ಇಲ್ಲಿರ್ತೀನಿ ಬಾ ಅಂತ ಹೇಳಿದ್ನಲ್ಲ, ಮನೆಗೆ ಹೋಗಿ ರೆಡಿಯಾಗಿ ಮತ್ತೆ ಬಂದು ಅವಳು ಬರೋದ್ರೊಳಗೆ ಅಲ್ಲಿ ಮೇಜರ್ ಇವೆಂಟ್ ಮುಗಿದು ಹೋಗಿತ್ತು. ಏನಾಗಿತ್ತು ಮೇಜರ್ ಇವೆಂಟು? ಒಬ್ಬರು 7-8 ವರ್ಷದಿಂದ ಪಿರಮಿಡ್ ಕಟ್ಟಿದ್ರು.
ಒಂದು ಮಂದಿರ ಟ್ರಸ್ಟ್ನವರು, ಈಗ ಹೆಂಗೆ ಟ್ರಸ್ಟ್ನವ್ರು ನಮ್ಗೆ ಈ ಜಾಗ ಕೊಟ್ಟಿದ್ದಾರೋ ಹಾಗೆ 7-8 ವರ್ಷದಿಂದ ಅವರು ಏನೋ ಕಾರಣಕ್ಕೆ ಅದನ್ನು ಲಾಕ್ ಮಾಡಿದ್ರು. ಪೂಜೆ ಸಾಮಾನು ಇಟ್ಬಿಟ್ಟಿದ್ರು ಒಳಗಡೆ ಎಲ್ಲ ಇರುತ್ತಲ್ಲ ಅವರು ಬೆಳ್ಳಿ ಬಂಗಾರದ ವಸ್ತುಗಳೆಲ್ಲ. ಆಮೇಲೆ ಅದಕ್ಕೆ ಸಂಬಂಧಪಟ್ಟವರು ಅಲ್ಲಿ ಕಾರ್ಯಕ್ರಮದಲ್ಲಿ ಬಂದಿದ್ರು. ಎಲ್ಲ ಹೀಗೆ ಮಾಡ್ತಾ ನಮ್ಮ ಸೀತಾಯಣ ಆತ್ಮಾಯಣ ಎಲ್ಲ ಕೊಡ್ತಾ ಅಷ್ಟು ಇಡೀ ಒಂದು ದೊಡ್ಡ ಹಾಲ್ ತುಂಬಿತ್ತಲ್ಲ ಈ ಮಾಸ್ಟರ್ಸು. ಹೀಗಾಗಿದೆ. ಮತ್ತು ಇಷ್ಟು ವರ್ಷದಿಂದ ಪಿರಮಿಡ್ 15x15 ಅದ್ಭುತವಾದ ಪಿರಮಿಡ್. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಒಳಗಡೆ ಕುಂತು ಪಿರಮಿಡ್ ತುಂಬ ಉತ್ತಮವಾಗಿದೆ ಅಂತ ಹೇಳಿದ್ದು, ಅಂಥ ಪಿರಮಿಡ್. ಮತ್ತು ಹೀಗೆ ಲಾಕ್ ಆಗಿದೆ, ಮತ್ತು ಹೀಗೆ ನೀವು ಇಂಥ ಪರಿವಾರದಿಂದ ಇದಾಗಿದೆ. ಅವ್ರ ಮನೆಯವರೇ ಸ್ವಲ್ಪ ಎಲ್ಲರಿಗೂ ಧ್ಯಾನಕ್ಕೆ ಓಪನ್ ಮಾಡಿಸಿದರೆ ಚೆನ್ನಾಗಿರುತ್ತೆ ಅಂತ. ನಾನು ಮಾಡಿಸ್ತೀನಿ ಅಂದರು. ಹಾಗಾದರೆ ಅನೌನ್ಸ್ ಮಾಡಿ ಅಂದೆ. ಬಂದು ಮೈಕಲ್ಲಿ ಅನೌನ್ಸ್ ಮಾಡಿದರು. ಇವತ್ತು ಓಪನ್ ಆಯಿತು. ಈಗ ಹೇಳಿ, ನಾನು ಯಾವ ಕೆಲಸ ಮಾಡಬೇಕು? ನಿರ್ಮೋಹತ್ವದಿಂದ ಇರಬೇಕಾ, ಮೋಹತ್ವದಿಂದ ಇರಬೇಕಾ? ಮತ್ತೆ ನೀವು ಸರ್ ನೀವೊಬ್ಬರಿದ್ದರೆ ಸಾಕು ಅಂತಾನ, ನೀವು ಇರಬೇಕಾ? ಅರ್ಥ ಆಯ್ತು. ಎಷ್ಟು ನಿಧಾನ ಹೇಳ್ತಾ ಇದ್ದಾರೆ ನೋಡ್ರಿ, ನಾವು ಇರಬೇಕು ಅಂತ. ಅಯ್ಯಯ್ಯೋ, ಅರ್ಥ ಆಯ್ತಾ? ಯೇಸು ಕ್ರಿಸ್ತ ಒಂದು ಮಾತು ಹೇಳ್ತಾರೆ, ಆ ಮಾತು ನೆನಪಾಯ್ತು ನನಗೆ. ಲೆಟ್ ದ ಡೆಡ್ ಬರಿ ದ ಡೆಡ್, ಯು ಕಮ್ ವಿತ್ ಮೀ ಅಂತ. ಒಬ್ಬ ಮೀನುಗಾರ ಇರ್ತಾನೆ, ಮೀನು ಹಿಡಿತಿರ್ತಾನೆ, ಬುಟ್ಟಿ ತುಂಬಿರ್ತಾನೆ ಕೆಲವೊಂದಷ್ಟು ಮೀನು, ಇನ್ನೊಂದಷ್ಟಕ್ಕೆ ಬಲೆ ಬೀಸಿರ್ತಾನೆ. ಈಗ ಯೇಸು ಕ್ರಿಸ್ತ ಜೊತೆ ಹೋಗ್ಬೇಕು ಅಂತ ಅನಿಸಿ ಆ ಮೀನನ್ನು ಬಲೆಯನ್ನು ಅಲ್ಲೇ ಬಿಟ್ಟು ಹೋಗೋದಕ್ಕೆ ಶುರು ಮಾಡ್ತಾನೆ. ಅಂಥ ಆರ ಪ್ರಭಾಮಂಡಲ ಯೇಸು ಕ್ರಿಸ್ತ ಫಾಲೋ ಮಾಡ್ಕೊಂಡು ಅಂಥದ್ರಲ್ಲಿ ಒಬ್ಬನು ಬರ್ತಾನೆ, ಅಯ್ಯೋ ನಿನ್ನ ತಾಯಿ ಸತ್ತೋದ್ರು ಅಂತ. ಅವನು ಒಂದು ಕ್ಷಣ ಹಿಂಗೆ ಕ್ರಿಸ್ತನ ಜೊತೆಗೆ ಹೋಗ್ಲಾ ಅಥವಾ ತಾಯಿ ಕಡೆ ಹೋಗ್ಲಾ? ಆವಾಗ ಕ್ರಿಸ್ತ ಒಂದು ಮಾತು ಹೇಳ್ತಾರೆ, ಲೆಟ್ ದ ಡೆಡ್ ಬರಿ ದ ಡೆಡ್, ಯು ಕಮ್ ವಿತ್ ಮೀ. ಸತ್ತವರು ಸತ್ತವರನ್ನು ಹೂಳಲಿ, ನೀನು ನನ್ನೊಂದಿಗೆ ಬಾ. ಅಂದರೆ ಅಂಥ ಸಾಮಾಜಿಕ ಪರಿಸ್ಥಿತಿನಲ್ಲಿ ಇದ್ದವರು ಯೇಸು ಕ್ರಿಸ್ತನ ಸ್ಥಿತಿಯಲ್ಲಿ, ಒಬ್ಬ ಜ್ಞಾನಿಯ ಸ್ಥಿತಿಯಲ್ಲಿ ಏನು? ಡೆಡ್ ಅಷ್ಟೇ. ಲೆಟ್ ದ ಡೆಡ್ ಬರಿ ದ ಡೆಡ್. ಸತ್ತವರು ಸತ್ತವರನ್ನು ಹೂಳಲಿ, ನೀನು ಎಚ್ಚರಗೊಂಡಿದೀಯಾ, ನೀನು ನನ್ನೊಂದಿಗೆ ಬಾ. ಈಗ ಹೇಳಿ, ನೀವು ಯಾರೊಂದಿಗೆ ಇರ್ತೀರ? ಯೋಚನೆ ಮಾಡಬೇಡಿ ಸರ್, ಭಾಳ ಸೀರಿಯಸ್ ಆಗಿ. 2ರಲ್ಲಿ 1 ಟಿಕ್ ಮಾಡ್ಕೊಳ್ಳಿ. ಇವತ್ತಿನಿಂದ ನನ್ನ ಸಾಧನೆ ಹೆಂಗಿರಬೇಕು? ಅಮ್ಮ ಎಷ್ಟು ಬ್ಯುಸಿ ಇದ್ದೀನಿ ಅಂದರೆ ಒಂದು ಹೇಳ್ತೀನಿ. ಇಲ್ಲಿ ಸರ್ ಕುಂತಿದ್ದಾರೆ, ಯಜಮಾನ್. ನಮ್ಮ ಮನೆ ಪಕ್ಕದಲ್ಲೇ ಒಂದು ವಾರ 15 ಜನ ಬಂದಿದ್ರು. ಸರ್ ನಾನು ಇವತ್ತು ಭೇಟಿ ಆಗ್ತೀನಿ, ನಾಳೆ ಭೇಟಿ ಆಗ್ತೀನಿ, ನಿಮ್ಮನ್ನು ಧ್ಯಾನಕ್ಕೆ ಕರಿತೀನಿ ಅಂತ ಚಿಕ್ಕೋಡಿಗೆ ಬಂದು ಇವತ್ತಿಗೂ ಅವ್ರನ್ನ ಭೇಟಿಯಾಗೋ 15 ದಿನ ಆಯಿತು. ಟೈಮೇ ಕೂಡಿ ಬರಲಿಲ್ಲ. ಈಗ ಅವ್ರ ಊರಿಗೆ ಬಂದಿದ್ದೀನಿ, ಅವರೇ ನನ್ನ ಹತ್ರ ಬಂದಿದ್ದಾರೆ. ಮನೆ ಪಕ್ಕ ಸರ್, ಮನೆ ಪಕ್ಕ ನಿಂತು ಮಾತಾಡೋರು, ದಿನ ಹೊರಗಡೆ ಬಂದರೆ ಭೇಟಿಯಾಗೋರು. ಅಂದರೆ ಇಷ್ಟು ಬ್ಯುಸಿ ಇದ್ರು ಮಾಡೋ ಕೆಲಸ ಏನಿರ್ಬೇಕು ನಮಗೆ? ಏನನ್ನ ವಾರಸುದಾರಿಕೆಯನ್ನು ನಮಗೆ ಕೊಟ್ಟೋಗಿದ್ದಾರೋ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು, ಅದನ್ನು ಬದುಕಿ ತೋರಿಸ್ಬೇಕು. ಸೊ ಇವತ್ತಿನಿಂದ ಸ್ವಲ್ಪ ಅಪ್ಗ್ರೇಡ್ ಆಗ್ತೀರಾ? ಸತ್ಯವಾಗ್ಲೂ ತೀವ್ರವಾಗಿ ಸ್ವಲ್ಪ ಕಟ್ ಮಾಡ್ಕೊಳ್ತೀರಾ? ಸ್ವಲ್ಪ ಮೈ ಕೊಡುವಿ ಹೇಳ್ತೀರಾ? ಓಕೆ, ಜೋರಾಗಿ ಚಪ್ಪಾಳೆ ಕೊಡಿ ನಿಮಗೆ. ಇನ್ನೂ ಎನಿ ಕ್ವೆಶನ್ಸ್? ಏನಾದರೂ ಪ್ರಶ್ನೆ ಇದೆಯಾ ಸರ್? ಒಂದೇ ಪ್ರಶ್ನೆಗೆ ಎಲ್ಲ ನಮ್ಮ ಇವೆಲ್ಲ ಬಿದ್ದೋಗ್ಬಿಟ್ಟು ಈಗೇನು ಪ್ರಶ್ನೆ ಇಲ್ಲ ಅನ್ನೋ ಸ್ಥಿತಿ ಇದ್ದರೆ ಹಾಯಾಗಿ ಇದೇ ಫ್ರೀಕ್ವೆನ್ಸಿಯನ್ನು ಮೇಂಟೈನ್ ಮಾಡ್ಕೊಳ್ಳಿ. ಓಕೆ, ಏನೇ ಇರಲಿ ಸಾಮಾಜಿಕ ಬಂಧನ, ಲೆಟ್ ದ ಡೆಡ್ ಬರಿ ದ ಡೆಡ್, ಯು ಕಮ್ ವಿತ್ ಮೀ ಅಷ್ಟೇ. ಅರ್ಥ ಆಯ್ತಾ? ಮೀ ಅಂದರೆ ನಿಮ್ಮೊಂದಿಗೆ ನೀವು, ನಿಮ್ಮ ಗುರುತ್ವದೊಂದಿಗೆ ನೀವು, ಒಳಗಡೆ ಇದ್ದಾರಲ್ಲ ಅವರೊಂದಿಗೆ ನೀವು ಕನೆಕ್ಟ್ ಆಗಿಬಿಡಿ. ಎಸ್, ಕೊನೆ 1 ನಿಮಿಷ. ಏನಾದರೂ ಪ್ರಶ್ನೆ ಇದೆ ಯಾರ ಹತ್ರ? ಸರ್ ಪ್ರಶ್ನೆ ಸಿಕ್ಕಾಪಟ್ಟೆ ಇದೆ. ನಾವು ನೋಡಿದರೆ ಪ್ರಶ್ನೆಗಳ ಮೂಟೆನೇ ತಗೊಂಡು ತಿರುಗಾಡ್ತೀವಿ. ಆದರೆ ಕೇಳೋದು ಹೆಂಗೆ ಅಂತ ಎಲ್ಲರಲ್ಲೂ ಇದೆ ತಾನೇ? ಹೌದು ಅಲ್ಲೋ? ಸತ್ಯವಾದ ಮಾತು ಹೇಳಿ ನೀವು. ಈ ಮಾತಿಗೆ ಸುಳ್ಳು ಹೇಳಬೇಡಿ. ಎಲ್ಲರೂ ಮಿಕ್ಕವರು ಸುಮ್ಮನೆ ಕುಂತವರು ಅಂದ್ರೆ ಪ್ರಶ್ನೆ ಇಲ್ಲ ಅಂತನಾ? ಅದಕ್ಕೆ ನಮಗೆ ತಲೆ ಅಲ್ಲಾಡ್ಸೋದಕ್ಕೂ ಭಾರ ಅಷ್ಟು ತುಂಬಿದೆ ಒಳಗೆ. ಯಾರು ತಲೆ ಕೂಡ ಅಲ್ಲಾಡಿಸ್ತಾ ಇಲ್ವೋ ಅದರ ಅರ್ಥ ಸಿಕ್ಕಾಪಟ್ಟೆ ಭಾರ ಇದೆ ಅಂತ. ಅರ್ಥ ಆಯ್ತಾ? ಒಂದು ಕೆಲಸ ಮಾಡಿ, ನನ್ನ ಹತ್ರ ಬಂದವರಿಗೆ
ಸಿಕ್ಕಾಪಟ್ಟೆ ಸಮಸ್ಯೆ ತೊಗೊಂಡು ಬರ್ತಾರೆ. ದಿನಕ್ಕೆ ಎಷ್ಟು ಫೋನ್ ಬರುತ್ತೆ, ಎಷ್ಟು ಜನ ಇದು ಮಾಡ್ತಾರೆ ಅನ್ನೋ ಲೆಕ್ಕ ಇಲ್ಲ ನಿಮಗೆ. ಏನು ಮಾಡ್ತೀನಿ, ಅವ್ರಿಗೆ ಒಂದು ಡೋಸ್ ಕೊಡ್ತೀನಿ. ಯಾವಾಗನಿಂದ ಧ್ಯಾನ ಮಾಡ್ತಿದ್ದಾರೆ ಸರ್? ಇಷ್ಟು ವರ್ಷ ಆಯಿತು. ಎಷ್ಟು ದಿನ? 1 ಗಂಟೆ, ಅರ್ಧ ಗಂಟೆ, 40 ನಿಮಿಷ, 3/4 ಗಂಟೆ. ಅವ್ರಿಗೊಂದು ಸಣ್ಣ ಡೋಸ್ ಕೊಡ್ತೀನಿ. ಸರ್ ಇನ್ನೊಮ್ಮೆ ಮನೆಗೆ ಬರಬೇಕಾದ್ರೆ ಈ ಡೋಸು ಫುಲ್ಫಿಲ್ ಮಾಡ್ಕೊಂಡು ಬನ್ನಿ. ಓಕೆ, ದಿನಕ್ಕೆ 3 ಗಂಟೆಗಳ ಕಾಲ ಧ್ಯಾನ, ಒಂದು ಮಂಡಲ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಫೋನ್ ಮಾಡಿ ಅಂತೀನಿ. ನಮ್ಮ ಗ್ರೂಪಲ್ಲಿ ಇದ್ದವರೆಲ್ಲ ಅಂಥವರೇ ಇದ್ದಾರೆ. ಆ ಗ್ರೂಪಲ್ಲಿ ಒಂದಿನ ಶೇರ್ ಮಾಡ್ತಾರೆ, ಸರ್ ನಾನು ಜಾಯ್ನ್ ಆದೆ 3 ಗಂಟೆಗಳ ಕಾಲ, ಬೆಳಗ್ಗೆ 3 ಗಂಟೆಯಿಂದ 6 ಗಂಟೆ ತಪ್ಪದೇ ನಾನು ರೆಗ್ಯುಲರ್ ಆಗಿ ಮೆಡಿಟೇಷನ್ ಮಾಡಿದೆ ಸರ್. ಮತ್ತು ಈಗ ಹೇಳಿ ಸರ್, ನನ್ನ ಪ್ರಶ್ನೆಗಳೆಲ್ಲ ಬಿದ್ದೋಯ್ತು, ನನಗೇನು ಉತ್ತರ ಸರಿ ಸಿಗಬೇಕಾಗಿತ್ತು ಎಲ್ಲ ಸಿಕ್ಕಾಯ್ತು, ಇನ್ಯಾವ ಪ್ರಶ್ನೆಗಳೂ ಇಲ್ಲ. ಹೌದಾ? ಹಂಗಾದ್ರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾ? ಇದಕ್ಕಾದರೂ ಎಸ್ ಸರ್ ನೋ ಹೇಳಿ. ಇಲ್ಲ, ಕೆಲವೊಂದ್ಸಲ ಈಗಾದರೂ ನನಗೆ ಯಾವಾಗ ಟೈಮ್ ಸಿಗುತ್ತೋ ಒಂದ್ಸಲ ಹೋಗಿ ಫಿಸಿಕಲಿ ಹೋಗಿ ಬರಲೇಬೇಕು ನಾನು. ಇನ್ನೊಮ್ಮೆ ಹೇಳ್ತೀನಿ, ಒಂದು 41 ಡೇಸ್ ಮೌನ ಮಾಡಿದ್ದೆ. ಓಕೆ, ಇನ್ನು 3 ದಿನ ಇತ್ತು, 38 ದಿನ ಮುಗಿದಿತ್ತು. ಅವ್ರ ದೊಡ್ಡಪ್ಪನೇ ಬಾಡಿ ವೇಕೇಟ್ ಮಾಡಿದರು. ಅರ್ಜೆಂಟ್ ಹೋಗ್ಬೇಕು, ರೆಡಿ ಆಗಬೇಕು, ಎಲ್ಲ ಆಗಬೇಕು. ನಾನು ಮೌನವಾಗಿ ಬರೆದು ಹೇಳಿದೆ, ಇಲ್ಲ ನೀನು ಹೋಗು, ನಾನು ಇನ್ನು 3 ದಿನ ಬಿಟ್ಟು ಬರ್ತೀನಿ ಅಂತ ಬರೆದು ಹೇಳಿದೆ. ನಾನು ಸಾಧನೆ ಬಿಡಬೇಕಾ? ಬಿಟ್ಟರೆ ಮತ್ತೆ 38 ದಿನದಿಂದ ವಾಪಸ್ ಬರಬೇಕು. ಇನ್ನು 3 ದಿನ ಉಳಿದಿತ್ತು. ಏನು ಮಾಡಬೇಕು ಮೇಡಮ್? ಅಷ್ಟೇ ಅಷ್ಟೇ. ಹಾಗೆ ನಾವೇ ಕ್ಲಿಕ್ ಮಾಡ್ಕೋಬೇಕು ಮೇಡಮ್. ಅಯ್ಯೋ ಇದು ಬಿಟ್ಟರೆ ಅವ್ರು ಏನು ಏನೂ ತಪ್ಪು ತಿಳ್ಕೊಳ್ಳೋದಿಲ್ಲ. ನೀವು ಬಿಟ್ಟು ಸಾಧನೆ ಬಿಟ್ರೇನೆ ತಪ್ಪು ತಿಳ್ಕೊಳ್ಳೋದು, ಇವನು ಸಾಧನೆಯಲ್ಲಿ ಇನ್ನೂ ದೃಢವಾಗಿಲ್ಲ ಅಂತ. ಎಸ್, ಅವರೇ ಒಂದು ಮಾತು ಅಂದಿದ್ರೆ ಏನು ಮಾಡ್ತೀರಾ? ಅಯ್ಯೋ ಇನ್ನೂ 3 ದಿನ ಬಿಟ್ಟು ಬಂದಿದ್ರೆ ಚೆನ್ನಾಗಿತ್ತಲ್ಲ, ಇವ್ರನ್ನಂತೂ ವಾಪಸ್ ತರೋದಕ್ಕೆ ಸಾಧ್ಯ ಇಲ್ಲ, ಬಟ್ ನಿಮ್ಮ ಸಾಧನೆ ಏನಾದರೂ ಮಾಡಿದರೆ ಚೆನ್ನಾಗಿತ್ತಲ್ಲ ಅಂದರೆ ಏನು ಮಾಡ್ತಿದ್ರೆ ಅವಾಗ? ಹಾಗೆ ಗುರುತ್ವದೊಂದಿಗೆ ಒಂದಾಗಿ, ಲಘುತ್ವದೊಂದಿಗೆ ಅಲ್ಲ. ಇದು ನಮ್ಮ ಲೈಫ್ ಟೈಮ್ ಲೆಸನ್ ಆಗಿದೆ. ಉತ್ತರನೂ ನಿಮ್ಮಲ್ಲೇ ಇದೆ, ಉತ್ತರನೂ ನಿಮ್ಮಲ್ಲೇ ಇದೆ. ಆ ಕ್ವಶನ್ ಮಾರ್ಕ್ ತೆಗೆದ್ಬಿಡಿ, ಮತ್ತೊಮ್ಮೆ ಓದಿ, ಅದೇ ನಿಮ್ಮ ಉತ್ತರ. ವೆರಿ ಸಿಂಪಲ್. ಆನಾಪಾನ ಸತಿ ಧ್ಯಾನ ಅರ್ಥ ಆಗಬೇಕು ಅಂದರೆ ನೀವು ಹಿಂದಿನ ಜನ್ಮದಲ್ಲಿ ಸಹಸ್ರಾರ ಸ್ಥಿತಿಯನ್ನ ತಲುಪಿದ್ದರೆ ಮಾತ್ರ ಸಾಧ್ಯ ಇದೆ. ಇಲ್ಲ ಅಂದ್ರೆ ಆನಾಪಾನ ಸತಿ ಧ್ಯಾನ ಅರ್ಥ ಆಗೋದು ಸಾಧ್ಯ ಇಲ್ಲ. ನೆನ್ಪಿಟ್ಕೊಂಡು ಅಟ್ಲೀಸ್ಟ್ ಅದನ್ನ ಮುಟ್ಟಿರ್ಬೇಕು. ಇನ್ನೊಂಚೂರು ಏನಾದರೂ ಉಳ್ಕೊಂಡಿದ್ರೆ ಫೈನಲ್ಗೆ ಬರ್ತೀರಿ, ಇಲ್ಲ ಸರ್ವಿಸ್ ಇದ್ದರೆ ಸರ್ವಿಸ್ಗೆ ಬರ್ತೀರಿ, ಅಥವಾ ಮತ್ತೇನಾದರೂ ಪರ್ಪಸ್ ಆಫ್ ಲೈಫ್ ಇದ್ದರೆ ಅದಕ್ಕೆ ಬರ್ತೀರಿ, ಅಷ್ಟೇ. ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಓಕೆ? ಎಸ್ ಸರ್. ಮತ್ತೇನು? ಎಸ್ ಮೇಡಮ್. ಸ್ವಲ್ಪ ಜೋರಾಗಿ ಕೇಳಿ, ಇಲ್ಲಾಂದ್ರೆ ಇದನ್ನೇ ತಗೊಳ್ಳಿ. ಓಶೋ ಅವರು ಒಂದು ಮಾತು ಹೇಳ್ತಾರೆ ಅವ್ರ ಪುಸ್ತಕದಲ್ಲಿ. ಅವ್ರಿಗೆ ಇದೇ ಪ್ರಶ್ನೆ ಕೇಳಿದ್ರು, ಓಶೋ ಅವ್ರಿಗೂ ಇದೇ ಪ್ರಶ್ನೆ ಕೇಳಿದ್ರು. ಇದೇನು ಪ್ರಶ್ನೆ ಹೊಸದಲ್ಲ. ತಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ತಮ್ಮಂಥವ್ರನ್ನೆಲ್ಲ ಕಲೆ ಹಾಕ್ತಾರೆ ಅವರು. 2 ಮಾರ್ಗ ಇದೆ. ಸುಳ್ಳು ಇದ್ದವರು ಏನ್ ಮಾಡ್ತಾರೆ, ಆ ಸುಳ್ಳು ಇದ್ದವ್ರನ್ನೆಲ್ಲ ಜೊತೆ ಮಾಡ್ಕೊಳ್ತಾರೆ. ಆದ್ರೆ ಸತ್ಯ ಹಂಗಿಲ್ಲ, ಸುಮ್ಮನೆ ಅದು ಒಂದೇ ಇರುತ್ತೆ. ಅದೊಂದು, ಯಾಕೆಂದ್ರೆ ಅದು ಗೊತ್ತು, ಅದು ಗೆಲ್ಲುತ್ತೆ, ಎಲ್ಲರನ್ನೂ ಗೆಲ್ಲುವಂತೆ ಅದೇ ತತ್ವವನ್ನು ಅದು ಕೊಡುತ್ತೆ. ಓಶೋ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇದೇ ಪ್ರಶ್ನೆ ಕೇಳಿದಾಗ, ಹೌದು ಅವರು ಸಾಧನೆ ಮಾಡಿದ್ರು ನಿಜ, ಆದರೆ ಪರಮಹಂಸರು ವೆಜಿಟೇರಿಯನ್ ಆಗಿದ್ದರೆ ಇನ್ನೂ ಅದ್ಭುತವಾದ ಸೂಕ್ಷ್ಮಾತಿ ಸೂಕ್ಷ್ಮ ಅನುಭವಗಳನ್ನು ಹೊಂದುತ್ತಿದ್ದರು. ಅದನ್ನು ಪರಮಹಂಸರು ಮಿಸ್ ಮಾಡಿಕೊಂಡ್ರು. ಯಾರು ಹೇಳ್ತಾರೆ ಈ ಮಾತು? ಇನ್ನೊಬ್ಬ ಪರಮಹಂಸ ಹೇಳ್ತಾರೆ. ಒಬ್ಬ ಪರಮಹಂಸರ ಕುರಿತು ಮಾತಾಡೋದಕ್ಕೆ ಇನ್ನೊಬ್ಬ ಪರಮಹಂಸರೇ ಬೇಕು. ಅರ್ಥ ಆಯ್ತಾ? ಪರಮಹಂಸರು ಏನಾದರೂ ವೆಜಿಟೇರಿಯನ್ ಆಗಿದ್ರೆ ಇನ್ನೂ ಸೂಕ್ಷ್ಮಾತಿ ಸೂಕ್ಷ್ಮ ಸ್ಥಿತಿಯನ್ನು ಪಡ್ಕೊಳ್ತಾರೆ. ಈಗ ನಿಮ್ಮ ಆಯ್ಕೆ, ಅಷ್ಟಕ್ಕೆ ತೃಪ್ತ ಆಗ್ಬೇಕಾ, ಇಲ್ಲ ಇನ್ನೂ ಅದ್ಭುತವಾದದ್ದನ್ನ ಪಡ್ಕೊಳ್ಬೇಕಾ, ಅದು ನಿಮ್ಮ ಆಯ್ಕೆ ಅಂತ ಹೇಳಿ ಅವರನ್ನ ಬಿಟ್ಬಿಡಿ. ಹಂಗೆ ಈಸಾಡ್ಕೊಂಡು ಹೋಗ್ತಾರೋ ಹೋಗಿ ಅವರು. ಓಕೆ? ಎಸ್. ಕೃಷ್ಣ ನಮಗೆ ಸಂದೇಶ ಏನು ಕೊಟ್ಟರು, ಬಲರಾಮ ಏನು ಸಂದೇಶ ಕೊಟ್ಟರು? ಬಲರಾಮ ನೇಗಿಲು ಹೊತ್ಕೊಂಡು, ನೇಗಿಲ ಯೋಗಿ, ನೇಗಿಲ ಧಾರಿ, ಹೌದಾ?
ಕೃಷ್ಣ ಗೋಪಾಲಕ, ಗೋ ಕಟ್ ಮಾಡೋನಲ್ಲ, ಗೋಪಾಲಕ. ಅದರಿಂದ ಬಂದದ್ದನ್ನ ಅವನು ಬೆಣ್ಣೆ ಕದ್ದ ಅಂದ್ರೆ ಏನು? ಎಸ್ಸೆನ್ಸ್ ಅನ್ನ ತಕೊಂಡ ಅವನು, ಮಿಕ್ಕದ್ದನ್ನೆಲ್ಲ ಹಿಡ್ಕೊಳ್ಳಿಲ್ಲ ಅವನು. ಎಸ್ಸೆನ್ಸ್ ಅನ್ನು ಮಾತ್ರ ತಕೊಂಡ. ನೀವು ಕಸ ತಕೊಂಡು ಜೀವಿಸ್ತಾರ, ಜೀವಿಸಿ, ಪರವಾಗಿಲ್ಲ. ಕೃಷ್ಣನ ಫೋಟೋ ಯಾಕೆ ಬೇಕು ನಿಮ್ಗೆ? ಅರ್ಥ ಆಗ್ತಾ ಇದೆಯಾ? ಬೆಣ್ಣೆ ತಕೊಂಡು ಜೀವಿಸೋದಾದ್ರೆ ಜೀವಿಸಿ, ಇಲ್ಲ ಹಂಗೆ ಜೀವಿಸೋದಾದ್ರೆ ಹಂಗೆ ಜೀವಿಸಿ, ಆಯ್ಕೆ ನಿಮ್ಮದು. ನೀವು ಬರೋಕ್ಕಿಂತ ಮುಂಚೆ ಅದೇ ಆಗಿದೆ. ಈಗ ಈ ಬೇಕಿದ್ರೆ ಇದು ಕ್ಲಾಸ್ ಇನ್ನೊಮ್ಮೆ ನೀವು ರಿಪೀಟ್ ಕೇಳಿ ನೋಡಿ. ಸ್ವಧರ್ಮ ನಿಧನಂ ಶ್ರೇಯ ಅಂತ ಹೇಳ್ದ. ಏನು ನಿಮ್ಮ ಧರ್ಮ? ಅದೀಗಾಗಲೇ ಆಗಿದೆ, ಅದನ್ನ ಮತ್ತೆ ಕೇಳ್ಕೊಳ್ಳಿ. ಒಂದೊಂದು ಪ್ರಾಣಿಗೂ, ಪಕ್ಷಿಗೂ, ಮನುಷ್ಯನಿಗೂ ಒಂದೊಂದು ಧರ್ಮ ಇದೆ, ಆಹಾರ ಧರ್ಮ ಇದೆ. ನಿಮ್ಮ ಆಹಾರ ಧರ್ಮ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಮತ್ತೆ ಕೇಳ್ಕೊಳ್ಳಿ. ಇದನ್ನೇ ಅವರಿಗೆ ಕೊಟ್ಬಿಡಿ, ಸರಿನಾ? ಫಸ್ಟ್ ಹೇಳಿ, ನಿಮಗೆ ನಿದ್ರೆ ಬಿಟ್ಟು ಧ್ಯಾನ ಮಾಡುವಂತ ಯಾರು ಹೇಳಿದ್ರು? ಮಧುಮತಿ ಮೇಡಮ್, ನಾಳೆ ನಾವು ನಿಮಗೆ ಫ್ರೀ ಟ್ರಿಪ್ ಈಜಿಪ್ಟ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇರಿ 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 ಇರಿ, ಫ್ಲೈಟ್ ಚಾರ್ಜ್ ಇಲ್ಲ, ಹೋಟೆಲ್ ಚಾರ್ಜ್ ಇಲ್ಲ, ಏನೂ ಇಲ್ಲ. ಈಜಿಪ್ಟ್ ಕರ್ಕೊಂಡು ಹೋಗ್ತಾ ಇದ್ದೀವಿ. 2 ಗಂಟೆಗೆ ಫ್ಲೈಟು, 1 ಗಂಟೆಗೆ ನೀವು ಏರ್ಪೋರ್ಟ್ ಅಲ್ಲಿ ಇರಬೇಕು. ಹೆಂಗ್ ಬರ್ತಿರೋ ನಿಮ್ಮ ಆಯ್ಕೆ. ನಿದ್ರೆ ಬರುತ್ತಾ? 1-2 ಲಕ್ಷ 4-5 ಲಕ್ಷದ ಯಾತ್ರೆಗೆ ನಮ್ ನಿದ್ದೆ ಹಾರಿ ಹೋಯ್ತು. ಅಯ್ಯೋ, ಸಾವಿರ ವರ್ಷಗಳ ಆ ಸ್ಥಿತಿಯನ್ನ ದಾಟಿ ನಾವು ಪರಬ್ರಹ್ಮ ಸ್ಥಿತಿಯನ್ನ ಹೊಂದ್ತಾ ಇದ್ದೀವಿ. ಹೆಂಗಮ್ಮ ನಿದ್ದೆ ಬರುತ್ತೆ? ಅದು ಹೆಂಗೆ ಎಚ್ಚರ ಆಗೋದಿಲ್ಲ ನಮಗೆ. ಆಮೇಲೆ ಫೋಕಸ್ ಬ್ರೆತ್ ಅಲ್ಲಿ ಕುಂತಾಗ ಬೇರೆ ಕಡೆ ಹೆಂಗ್ ಹೋಗುತ್ತೆ ಅದು? ಇದಕ್ಕಿಂತ ಅದು ಪವರ್ಫುಲ್ ಥಾಟ ನಿಮ್ಗೆ? ಹಂಗೆ ಮೇಡಮ್ ಹೇಳೋದು. ಇನ್ನು ಫಿಸಿಕಲ್ ಬಾಡಿಗೆ ಸ್ಟ್ರೈನ್ ಆಗಿದ್ರೆ ಪರವಾಗಿಲ್ಲ, 1 ಡೇ ಎಕ್ಸೆಪ್ಷನ್. ಯಾಕೆಂದ್ರೆ ಅದು ಫಿಸಿಕಲ್ ಬಾಡಿ, ಅದಕ್ಕೆ ನಾವು ರೆಜ್ಯೂನೇಟ್ ಮಾಡಲೇಬೇಕು. ಬಟ್ ದಿನ ಪಟ್ಟಾಗಿ ರಾತ್ರಿ ಊಟ ಮಾಡ್ತೀವಿ, ಮತ್ತೆ ಬೆಳಗ್ಗೆ ಏಳಬೇಕು ಅಂತೀವಿ. ಅಷ್ಟು ಪಟ್ಟಾಗಿ ಊಟ ಮಾಡುವಂತ ಯಾರು ಹೇಳಿದ್ರು ಮೇಡಮ್ ನಿಮ್ಗೆ? ಸರ್, ನಾಲ್ಗೆ ಕೇಳೋದಿಲ್ಲ ಸರ್, ಒಂದೊಂದ್ಸಲ ಹೊಟ್ಟೆ ಕೂಡ ತುಂಬಿರುತ್ತೆ, ಬಟ್ ಹಂಗೆ ಜಗ್ಗುತ್ತೆ ಅದು. ಇಟ್ ಈಸ್ ಯುವರ್ ಫಾಲ್ಟ್. ಅಲ್ಲ, ಅದು ಬೇಡ. ನಿಮಗೆ ಫಸ್ಟ್ ಡಿಸೈಡ್ ಮಾಡಿ, ಇಲ್ಲಿ ಬಾಡಿಗೆ ಎಷ್ಟು ಬೇಕಿದೆ. ನೋ, ಅದು ನೀವು ಡಿಸೈಡ್ ಮಾಡಬೇಕು. ನಿನ್ನೆ ಮಧ್ಯಾಹ್ನ ಒಬ್ರು ನನಗೆ ಪಟ್ಟಾಗಿ ಊಟ ಮಾಡಿಸಿದ್ರು. ಹೆಂಗೆ ಅಂದ್ರೆ ಸಂಜೆ ಅದು ಹಸಿವಿನ ಸಂಚಾರವೂ ಇಲ್ಲ. ಸಂಜೆ ಊಟ ಕೇಳಿದ್ರು, ಎಲ್ಲಿ ಯಾರ ಮನೆಗೆ ಹೋಗಿದ್ನೋ ಅವರು, ಮೇಡಮ್ ಒಂಚೂರು ನನಗೆ ಹಸಿವಿಲ್ಲ. ಫಿನಿಶ್. ನಮ್ಮನ್ನ ನಾವೇ ಎಕ್ಸೆಪ್ಟ್ ಮಾಡ್ಕೊಳ್ಬೇಕು. ಅಲ್ಲಿನ್ನೂ ಏನೋ ಅದ್ಭುತವಾದದ್ದು ಮಾಡಿದ್ದಾರೆ, ಹೌದಾ? ನಾನು ಅದಕ್ಕೆ ಹೋಗ್ಬೇಕಾ ಅಥವಾ ನನ್ನನ್ನು ನಾನು ನೋಡ್ಕೊಳ್ಬೇಕಾ? ನೀವೇನ್ ಮಾಡ್ತಾ ಇದ್ದೀರಾ? ನನಗೆ ಈ ಸ್ಥಿತಿನಲ್ಲಿದ್ರೆ ರಾತ್ರಿ 3 ಗಂಟೆಗೆ ಯಾರಾದ್ರೂ ಎದ್ದೇಳು ಅಂತ ಹೇಳ್ಬೇಕಾ ನನಗೆ? ಬಿಡಿ, ಅದು ವಸ್ತ್ರ. ಮತ್ತೆ ನಗೋದೇನಿದೆ ಇದರಲ್ಲಿ? ನೋ ಲಾಫಿಂಗ್. ಮೇಡಮ್, ಒಂದು ಕೆಲಸ ಮಾಡಿ, ನೀವು ಯಾವಾಗ ಧ್ಯಾನ ಮಾಡ್ತಿರೋ ಮಾಡಿ, ಶ್ವಾಸದೊಂದಿಗೆ ಒಂದಾಗಿ ಅಷ್ಟೆ. ದಿನದ 12 ಗಂಟೆ ನೀವು ಮಲಗೋದಿಲ್ಲ. ಆ ಟೈಮಲ್ಲಿ ಸ್ವಲ್ಪ ಬಾಯಿಗೆ ಬೀಗ ಹಾಕಿ, ಮನಸ್ಸಿಗೆನೂ ಬೀಗ ಹಾಕಿ, ಎಲ್ಲ ಲಾಕ್ ಮಾಡಿ, ನಿಮ್ಮ ಶ್ವಾಸದೊಂದಿಗೆ ನೀವು ಒಂದಾಗಿ ದಿನದ 12 ಗಂಟೆ ಧ್ಯಾನ ಮಾಡಿ ಸಾಕು. ರಾತ್ರಿ 12 ಗಂಟೆ ನಿದ್ದೆ ಮಾಡಿ. ಆಗ್ಬೋದಾ ಈಗಾದರೂ? ಸರಿ, 12 ಗಂಟೆ ಧ್ಯಾನ ಮಾಡಿ ತೋರಿಸ್ಬೇಕು ನೀವು. ಅಯ್ಯೋ, 12 ಗಂಟೆ ನಮಗೆ ಆ ಬ್ರಹ್ಮಸ್ಥಿತಿ ಹಸಿವೇ ಇಲ್ಲ ಸರ್. ನೋ, ಧ್ಯಾನದ ಲಾಭಗಳೆಲ್ಲ ಬೇಕು, ಸಾಧನೆ ಬೇಡ. ಓಕೆ, ಎಸ್, ನಮ್ಮನ್ನೇ ನಾವೇ ವ್ಯಾಲ್ಯೂಯೇಟ್ ಮಾಡ್ಕೋಬೇಕು ಮೇಡಮ್. ಎಸ್, ಮತ್ತೇನಾದ್ರು ಪ್ರಶ್ನೆ ಇದೆಯಾ? ತುಂಬಾ ಇದೆ, ಬಟ್ ಈ ಮೇಡಮ್ ಅವ್ರಿಗೆ ಉತ್ತರ ಕೊಡೋ ರೇಂಜ್ ನೋಡಿ ಸುಮ್ಮನೆ ಕೂತ್ಕೋ ಅಂತ. ಹಂಗಲ್ಲ, ಪ್ರಶ್ನೆ ರೇಂಜೇ ಹಂಗಿದೆ, ನಾನು ಏನ್ ಮಾಡ್ಲಿ?
ಯಾವ ರೇಂಜಿದು ಪ್ರಶ್ನೆ ಇದೆಯೋ ಆ ರೇಂಜ್ಗೆ ತಾನೇ ಉತ್ತರ ಕೊಡಬೇಕು. ಇನ್ನೂ ಕೊಟ್ಟಿಲ್ಲ ನಿಮಗೆ, ತುಂಬ ಸಿಂಪಲ್ ಆಗಿ ಆನ್ಸರ್ ಮಾಡಿದ್ದೀನಿ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಎಸ್, ಓಕೆ, ಎಸ್. ಇದೆಯಾ ಪ್ರಶ್ನೆ? ಕೇಳಿ. ಏನಾಗುತ್ತೆ ನಮಗೆ ಪ್ರಶ್ನೆ ಕೇಳಿದ್ರೆ ಯಾರು ಏನು ಅನ್ಕೊಳ್ತಾರೋ ಏನೋ. ನನ್ಗೆ ಇಷ್ಟು ಸಿಂಪಲ್ ಅನ್ಕೊಳ್ತಾರಾ, ನಾನು ಸಾಧನೆ ಮಾಡಿಲ್ಲ ಅಂತ ಇವ್ರಿಗೆ ಗೊತ್ತಾಗ್ಬಿಡುತ್ತಲ್ಲ. ಇಲ್ಲ ಸರ್, ಇದು ನಮ್ಮ ಒಂದು ನಿಮಿಷ ಸರ್, ನೋ ಸ್ಪೀಚ್, ನೋ ಸ್ಪೀಚ್. ಯಾಕೆ ಗೊತ್ತಾ, ಪ್ರಶ್ನೆ ಇದ್ರೂ ಕೂಡ ನಾವು ಯಾಕೆ ಕೇಳೋದಿಲ್ಲ? ಅಯ್ಯೋ ನಾನು ಇನ್ನೂ ತಿಳುವಳಿಕೆ ಇಲ್ದೋಳು ಅಂತ ಇವ್ರಿಗೆಲ್ಲ ಗೊತ್ತಾಗಿ ಹೋಗ್ಬಿಡುತ್ತಲ್ಲ. ಅದಕ್ಕಿಂತ ಬೆಸ್ಟು ನನ್ನ ಅಜ್ಞಾನವನ್ನೇ ಬಚ್ಚಿಟ್ಕೊಳ್ಳೋದು. ಅಂದ್ರೆ ಮಾತ್ರ ಪ್ರಶ್ನೆ ಕೇಳ್ತೀರಿ. ನನ್ನ ಅಜ್ಞಾನ ಜಗತ್ತಿಗೆ ಗೊತ್ತಾದರೂ ಪರವಾಗಿಲ್ಲ, ಬಟ್ ನಾನು ನನ್ನ ಅಜ್ಞಾನದಿಂದ ಹೊರಗೆ ಬರಬೇಕು ಅಂತ ಅಂದ್ರೆ ಇವತ್ತೇ ಕೇಳ್ತೀರ. ಹಂಗೆ ಮೇಡಮ್ ಅವ್ರು ಸಿಕ್ಕಾಕೊಂಡ್ಬಿಟ್ರು, ನಾನು ಸಿಕ್ಕಾಕೊಂಡ್ರೆ ಹೆಂಗೆ ಅಂತ ಅವಾಗ ಪ್ರಶ್ನೆ ಬರೋದಿಲ್ಲ. ನಾನು ಸಿಕ್ಕಾಕೊಳ್ಳಿ ಪರವಾಗಿಲ್ಲ, ಏನಾಗೋದಿದೆ ಮಹಾ ಸಿಂಪಲ್. ಪತ್ರಿ ಸರ್ ಒಂದ್ಸಲ ಹೇಳಿದರು, ಅವರಿಗೆ ಮತ್ತೆ ಟಿವಿಗೆ ಮಧ್ಯೆ ನಾನಿದ್ದೆ, ಕ್ರಿಕೆಟ್ ಮ್ಯಾಚು ಪತ್ರಿ ಸರ್ಗೆ ಎಷ್ಟು ಇಂಟ್ರೆಸ್ಟು ಗೊತ್ತಿದೆ ನಿಮಗೆ. ಆಮೇಲೆ ನಿನ್ನ ತಲೆ ತೆಗೆ, ನನಗೆ ಅಡ್ಡೆ ಬರ್ತಾ ಇದೆ, ಇಲ್ಲಾಂದ್ರೆ ನಾನು ನಿನ್ನ ತಲೆನ ಕಟ್ ಮಾಡ್ತೀನಿ ಅಂದರು. ಏನು ಹೇಳ್ಬೇಕು ನಾನು? ಸರ್ ಆಲ್ರೆಡಿ ಕಟ್ ಆಗಿರೋ ತಲೆ ಅದು, ಎರಡನೇ ಸಲ ಕಟ್ ಮಾಡೋದ್ರಲ್ಲಿ ನಿಮ್ಗೇನು ಸರ್ ಇಂಟ್ರೆಸ್ಟ್ ಬರುತ್ತೆ? ಗುರುವಿಗೆ ಕೊಟ್ಟ ತಲೆ ಅದು ಆಲ್ರೆಡಿ. ಹಂಗಿರ್ಬೇಕು. ಆವಾಗ ನೋಡಿ ನೀವು ಹೆಂಗೆ ಪ್ರೋಗ್ರೆಸ್ ಆಗ್ತೀರಿ ಅಂದರೆ. ಎಲ್ಲಿಂದ ಬಂತು ನನಗೆ ಈ ಪ್ರೋಗ್ರೆಸ್ಸು? ಏನೂ ಇಲ್ಲ ಸಾರ್. ಆ ಸ್ಥಿತಿ ಪಡ್ಕೋಬೇಕು ಅನ್ನೋ ತಪನ ಒಂದೇ. ನನ್ನನ್ನು ಆವಾಗ ಈವಾಗ ಕುಂತಾಗ ನಿಂತಾಗ ನಡೆಯುವಾಗಳು, ಆಡುವಾಗಳು, ಉಣ್ಣುವಾಗಳು, ಮಲಗುವಾಗಳು, ಏಳುವಾಗಳು, ಯಾವಾಗಲೂ ಆ ಸ್ಥಿತಿಗೆ ನನ್ನನ್ನು ತಂದದ್ದು. ನಿಮ್ಗೆ ಯಾಕೆ ಸಾಧ್ಯ ಇಲ್ಲ ಸರ್? ಅರ್ಥ ಆಯ್ತಾ? ಆ ಹಸಿವು ನಮಗೂ ಬೇಕು, ಮುಖ್ಯವಾಗಿ ಆ ಹಸಿವು ನಮಗೆ ಬೇಕು. ಎಸ್, ಮತ್ತೇನಾದ್ರು ಕೇಳ್ತಾರ? ಈಗ ಸ್ವಲ್ಪ ಕೇಳ್ಬೋದು ಸರ್. ಏನ್ ಮಾಡ್ಬೇಕು ಸರ್? ಶ್ರದ್ಧೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕಂತ ಸ್ವಲ್ಪ. ಎಸ್, ಶ್ರದ್ಧೆ ಎಲ್ಲಿಂದ ಬರುತ್ತೆ ಸರ್? ನಿಮಗೂ ಈಗಲೂ ಶ್ರದ್ಧೆ ಇದೆ, ಆದರೆ ಯಾವುದರಲ್ಲಿದೆ? ತುಂಬಾ ಇದೆ ಶ್ರದ್ಧೆ, ಆದರೆ ಯಾವುದರಲ್ಲಿ ಇಟ್ಟಿದ್ದೀರಿ ಅದನ್ನ? ಯಾವುದರಲ್ಲಿ ಇಟ್ಟಿದ್ದೀರಿ? ಅಶಾಶ್ವತವಾದ ವಸ್ತುಗಳಲ್ಲಿ ಶ್ರದ್ಧೆಯನ್ನು ಇಟ್ಟಿದ್ದೀರಿ. ನಿಮ್ಮಲ್ಲಿ ಶ್ರದ್ಧೆ ಇಲ್ಲ ಅಂತಲ್ಲ, ಶ್ರದ್ಧೆ ಇಲ್ಲ ಅಂದ್ರೆ ಇಟ್ಸ್ ರಾಂಗ್ ಆನ್ಸರ್. ನಿಮ್ಮಲ್ಲಿ 100% ಶ್ರದ್ಧೆ ಇದೆ, ಎಲ್ಲರಿಗೂ ಅಷ್ಟೇ ಇದೆ. ಬಟ್ ನೀವಿಟ್ಟಿರೋದು ಎಲ್ಲಿ? ಅಶಾಶ್ವತವಾದುದರಲ್ಲಿ. ಅಲ್ಲಿ ಹಾಕಿದೆ, ನಿಮಗೆ ಶಾಶ್ವತವಾದದ್ದು ಗೊತ್ತಿಲ್ಲ, ಅದರ ರುಚಿ ತಗೊಂಡಿಲ್ಲ ಇನ್ನೂ. ತಗೋಬೇಕು ಅಂದ್ರೆ ಏನ್ ಮಾಡಬೇಕು? ಸ್ವಲ್ಪ ಹಂಗೆ ಹೋಗ್ಬೇಕು. ಅಗಿತಾ 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 ಬೇವು ಕೂಡ ಸಿಹಿಯಾಗಿಬಿಡುತ್ತೆ. ಹಂಗೆ ಸಾಧನೆ ಮಾಡ್ತಾ 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 ಹೋದಂತೆ ಅಲ್ಲಿ ಶುರುವಾಗುತ್ತೆ. ಹಿಂಗಿದೆಯಾ ಅಂತ. ಅವಾಗ ಮಿಕ್ಕೆಲ್ಲ ದಾರಗಳನ್ನ ಕಟ್ ಮಾಡಿಕೊಂಡು ಆ ಶ್ರದ್ಧೆಯಲ್ಲಿ ಬರ್ತೀರಿ. ಅರ್ಥ ಆಯ್ತಾ? ಏನೇ ಆದ್ರೂ ಆವಾಗ ವಿಚಲಿತಗೊಳ್ಳೋದಿಲ್ಲ. ಇಡೀ ಪ್ರಪಂಚ ಒಂದ್ ಕಡೆ ಆದ್ರೂ ನೀವು ವಿಚಲಿತಗೊಳ್ಳೋದಿಲ್ಲ, ಗೊತ್ತಿರಲಿ. ಅರ್ಥ ಆಯ್ತಾ ಸರ್? ಅದು ನಮ್ಮೊಳಗೆ ನಾವು ಅದನ್ನ ಫೋಕಸ್ ಮಾಡ್ಕೊಳ್ಳೋದು ಕಲೆ ನಮಗೆ ಗೊತ್ತಿರಬೇಕು. ಜಗತ್ತೇ ವಿಚಲಿತ ಮಾಡಿದರು ನನ್ನನ್ನು. ಸುಮಾರು ವರ್ಷದಿಂದ ನಾನು PSSM ಅಲ್ಲಿ ಇದ್ದವನಲ್ಲ, SSMನಿಂದ ನನ್ನನ್ನು ವಿಚಲಿತಗೊಳಿಸ್ಬೇಕು ಅಂತ ಸುಮಾರು ಜನ ಸುಮಾರು ರೀತಿಯ ಪ್ರಯತ್ನ ಪಟ್ಟರು. ಓಕೆ, ಹಾಗೆ ಪ್ರಯತ್ನ ಪಟ್ಟವ್ರನ್ನೆಲ್ಲ ನಾನು ಬಿಟ್ಬಿಟ್ಟೆ. ಎಷ್ಟು ಜನ ಬಂದ್ರು ಎಲ್ಲರನ್ನೂ ಬಿಟ್ಟೆ. ಈಗಲೂ ಹೇಳ್ತೀನಿ, PSSM ನಲ್ಲಿ ಇರೋರ್ನ ಎಲ್ಲರನ್ನೂ ಬಿಡ್ಲಿಕ್ಕೆ ರೆಡಿ ಇದ್ದೇನೆ, ಬಟ್ PSSM ಬಿಡ್ಲಿಕ್ಕೆ ರೆಡಿ ಇಲ್ಲ. ಅರ್ಥ ಆಯ್ತಾ ಮಾತು? ಅಂದ್ರೆ ಸ್ವಲ್ಪ ಯಾರಾದ್ರೂ ನನ್ನ ವಿಚಲಿತ ಮಾಡೋದಕ್ಕೆ ಬಂದ್ರೆ, ಅವ್ರು ಎಷ್ಟೇ ಅಂತವರೇ ಇದ್ರು ಅವ್ರನ್ನ ಬಿಡ್ಲಿಕ್ಕೆ ರೆಡಿ ಇದ್ದೀನಿ. ಅರ್ಥ ಆಯ್ತಾ? ಈಗ ನಾವೇನ್ ಮಾಡ್ತೀವಿ, ಅವರು ಹಂಗೆ ಹೇಳಿದ್ರು ಅದಕ್ಕೆ ನಾನು ಹೋಗ್ಲಿಲ್ಲ ಅಲ್ಲಿ.
ಇದೇನ್ ಯಾರ ಅಪ್ಪಂದಲ್ಲ ಸರ್, ಎಲ್ಲರ ಅಪ್ಪಂದಿದು, ನೆನ್ಪಿಟ್ಕೊಳ್ಳಿ. ಹಿಂಗಾಗಿ ನಾವು ಇದಕ್ಕೆ ಸ್ಟಿಕ್ ಆನ್ ಆಗಿರ್ಬೇಕು. ಎಂಥ ಪರಮತತ್ವಗಳು, 18 ಪ್ರಿನ್ಸಿಪಲ್ ಹಿಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ನಿಮ್ಮನ್ನ ಎಲ್ಲಾ ಲೋಕಗಳಿಂದ ಪಾರ್ ಮಾಡುತ್ತೆ. ಈ ಲೋಕ ಅಲ್ಲ, ಎಲ್ಲಾ ಲೋಕಗಳಿಂದ ಪಾರ್ ಮಾಡುತ್ತೆ, ನಿಮ್ಮನ್ನ ಮುಕ್ತಿಗೊಯ್ಯುತ್ತೆ. ಅದನ್ನ ನೋಡ್ಕೊಂಡು ಬಂದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಂಡರ್ಸ್ಟ್ಯಾಂಡ್? ಇದನ್ನ ದಾಟಿ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. 18 ಪ್ರಿನ್ಸಿಪಲ್ಸ್ ಅಂದ್ರೆ ಭೂಮಂಡಲದ ಕಾನ್ಸ್ಟಿಟ್ಯೂಷನ್ ಮೇಡಮ್. ಅದು ನೋ ಕಂಪ್ಲೇಂಟ್ಸ್, ನೋ ಜಜ್ಮೆಂಟ್ಸ್, ದಾಟ್ಸ್ ಆಲ್. ನೋ ಗಾಸಿಪ್, ಇಷ್ಟು ನಾನ್ ಇಂಟರ್ಫರೆನ್ಸ್ ಸಾಕು. ಇಷ್ಟಿದ್ದು ಬಿಟ್ಟು ನೋಡಿ, ನಿಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಅಲ್ಲೇ ನಾವಿರ್ತೀವಿ. ಬನ್ನಿ ಅಲ್ಲಿ. ಇನ್ನು ಇದಕ್ಕಿಂತ ಹೆಚ್ಚಿಗೆ ನಿಮ್ಗೆ ಏನು ಹೇಳ್ಬೇಕು ಹೇಳಿ? ಈಗ ಬರುತ್ತೋ ಇಲ್ಲೋ ಶ್ರದ್ಧೆ ತಗೊಳ್ಳಿ, ಮತ್ತೆ ಮಾಡಿ ಸಾಧನೆ. ಯಾಕೆ ಡಿಲೇ? ಈ ಕ್ಷಣದಿಂದಲೇ ಆರಂಭ. ಅರ್ಥ ಆಯ್ತಾ ಈಗಾದ್ರು? ಎಸ್ ಸರ್, ಪ್ಲೀಸ್. ಎಸ್, ನೆಕ್ಸ್ಟ್. ಹೆಂಗಪ್ಪ ಪ್ರಶ್ನೆ ಕೇಳೋದು ಅನ್ಬೇಡಿ, ಯಾಕಪ್ಪ ನಾನು ಕೇಳಲಿಲ್ಲ ಅನ್ಕೊಳ್ಳಿ. ಆದರೆ ಇದು ಇವತ್ತು ಇಲ್ಲಿ ಈ ಕೇಂದ್ರಕ್ಕೆ ಬರಬೇಕು ಅಂತ ಇವತ್ತು ನಾನೇನು ಪ್ಲ್ಯಾನ್ ಮಾಡಿರಲಿಲ್ಲ. ಬೆಂಗಳೂರಿಗೆ ಬರಬೇಕು ಅಂತಲೂ ಪ್ಲ್ಯಾನ್ ಮಾಡಿರಲಿಲ್ಲ. ಅದು ಡಿಸೈನ್ ಪ್ರಕಾರ ಏನೇನೋ ನಡೀತು. ಓಕೆ, ನಿನ್ನೆ ನಂಗೆ ಅಯ್ಯಪ್ಪ ಅವರ ಪಿರಮಿಡ್ ಓಪನಿಂಗ್ ಆದ ದಿನದಿಂದ ವೇಟ್ ಮಾಡ್ತಿದ್ದೆ. ಹೋಗ್ಬೇಕು ಓಪನಿಂಗಿಗೆ ಹೋಗ್ಬೇಕು ಅಂದ್ಕೊಳ್ತಿದ್ದೆ. ನಿನ್ನೆ ಅಯ್ಯಪ್ಪ ಅವರು ಈಜಿಪ್ಟ್ನಿಂದ ವಾಪಸ್ ಬಂದಿದ್ದಾರೆ. ಮೆಸೇಜ್ ಹಾಕಿದ ಮೇಲೆ ಹೇಳಿದ್ರು, ಅಯ್ಯೋ ನಾನು ಈಗ ಬಂದಿದ್ದೀನಿ ವಾಪಸ್ ಅಂತ. ನಿನ್ನೆ ಆ ಪಿರಮಿಡಲ್ಲಿ ಧ್ಯಾನ ಮಾಡ್ಲಿಕ್ಕೆ ಹೋದೆ. ನಾನು ಶನಿವಾರ ಎಲ್ಲರೊಂದಿಗೆ ಧ್ಯಾನ ಮಾಡಬೇಕು ಅಂದವನು. ನೇಚರ್ ನನಗೆ ಹೆಂಗೆ ಸಿಚುವೇಶನ್ ಕ್ರಿಯೇಟ್ ಮಾಡ್ತು ಅಂದರೆ 3 ಗಂಟೆ ನಾನು ಒಬ್ಬನೇ ಪಿರಮಿಡಲ್ಲಿ. ಓಕೆ, ಏನು ಎಕ್ಸ್ಪೀರಿಯನ್ಸು? ಫಸ್ಟು ಒಂದು ವಾಯ್ಸ್ ಬಂತು, ಕೇತಪ್ನವರ್ ಈಸ್ ಎ ಪಾರ್ಟ್ ಆಫ್ ದ ಪಿರಮಿಡ್ ಅಂತ. ಮೆಸೇಜ್ ಬಂದಮೇಲೆ ವಿಷನ್ ತೋರಿಸಿದ್ರು. ಎಂಟೈರ್ ಪಿರಮಿಡ್ ಅದು ಬೇರೆ ಯಾವ ಮೆಟಲ್ನಿಂದನೂ ಶೀಟ್ನಿಂದನೂ ಆಗಿಲ್ಲ, ಗೋಲ್ಡ್ನಿಂದ ಆಗಿದೆ, ಬರೆದಿಟ್ಕೊಳ್ಳಿ. ಆವಾಗ ನನಗೇನಾಯ್ತು, ನಾನು ಕುಂತಿದ್ನಲ್ಲ, ಎಂಟೈರ್ ನನ್ನ ಫಿಸಿಕಲ್ ಬಾಡಿ ಆ ಗೋಲ್ಡನ್ ಲೈಟು ವೈಟ್ ಲೈಟು ಇರುತ್ತಲ್ಲ ನಾವು ಕುಂತಾಗ, ಅದಿಲ್ಲ. ನಿನ್ನೆ ಎಂಟೈರ್ ಗೋಲ್ಡ್ ಅದು ಮೆಟಲ್ ಆಯಿತು. ನನ್ನ ಬಾಡಿ ಮೆಟಲ್ ಬಾಡಿ ಆಯಿತು. ಮೆಟಲ್ ಬಾಡಿ ಆಗಿ ಗೋಲ್ಡ್ ಮೆಟಲ್ ಆಯಿತು, ಬಂಗಾರದ ಲೋಹ ಆಗಿ ಆ ಬಂಗಾರದ ಪಿರಮಿಡಲ್ಲಿ ಮರ್ಜ್ ಆಯಿತು. ಇಲ್ಲಿ ನೋಡಿದ್ರೆ ಕೇತಪ್ನವರೇ ಇಲ್ಲ. ನಿರ್ಮೋಹತ್ವ. ಈ ಕಡೆಯಿಂದ ಬಿಡೋದಕ್ಕೆ ರೆಡಿಯಾಗಿ ಆ ಕಡೆಯಿಂದ ಎಲ್ಲವೂ ನಿಮ್ಮದೇ. ಹಿಂಗಾಗಿ ಈ ಡಿಸೈನ್ ಮೂಲಕ ಇಲ್ಲಿ ಬಂದವನು. ಇವತ್ತಿಷ್ಟೆಲ್ಲ ಜನ ಮಾಸ್ಟರ್ಸ್ ಬಂದಿದ್ದೀರಿ. ನಿಮಗೆ ಧನ್ಯವಾದ ಹೇಳ್ಬೇಕಾ? ಧನ್ಯವಾದ ನೀವು ನಮಗೆ ಹೇಳ್ಬೇಕಾ? ನಾವೆಲ್ಲರೂ ಸೇರಿ ಅವ್ರಿಗೆ ಹೇಳ್ಬೇಕಾ? ಹಂಗೆ. ಎಸ್. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಸತ್ಸಂಗ ಅಂದರೆ ಇಷ್ಟು ಬೆಲೆ ಬಾಳೋದಿದೆ, ತಪ್ಪಿಸ್ಕೊಳ್ಬೇಡಿ ಯಾರು. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್. ಇವತ್ತು ನಿಸರ್ಗ ಈ ಡಿಸೈನ್ ಮೂಲಕ ನನಗೆ ಆಪರ್ಚುನಿಟಿ ಕ್ರಿಯೇಟ್ ಮಾಡಿತು. ತಮ್ಮೆಲ್ಲರನ್ನ ಭೇಟಿಯಾಗೋ ಅವಕಾಶ ಬಂತು. ಎಲ್ಲ ಮಾಸ್ಟರ್ಸ್ ಒಂದಿಗೆ ಇರುವಂಥ ಅವಕಾಶ ಬಂತು. ಇನ್ನು ರಾಗಿಗುಡ್ಡದ ದೇವಸ್ಥಾನಕ್ಕೆ ಒಂದು ವಿಷಯ ಹೇಳ್ತೀನಿ ನಿಮಗೆ. ರೂಪಮ್ಮ ಪವನಪುತ್ರ ರಾಗಿ ಬುಕ್ಸ್ ಇದೆ, ಅದರಲ್ಲಿ ಬುಕ್ ಇದೆ. ಇಲ್ಲಿ ನೆನ್ಪಿಟ್ಕೊಳ್ಳಿ, ಈ ದೇವಸ್ಥಾನಕ್ಕೆ ಬಂದಿರೋರು ಎಲ್ಲರ ಕೈಗೆ ಈ ಪುಸ್ತಕ ಸಿಗಬೇಕು. ಇವತ್ತು ನಿಮ್ಮ ಕೈಗೆ ಬರುತ್ತೆ, ಎಲ್ರಿಗೂ ಫ್ರೀ ಆಗಿದೆ, ಡೋಂಟ್ ವರಿ. ನಿಮ್ಮೆಲ್ಲರಿಗೂ ಬುಕ್ ಬರುತ್ತೆ, ಡೋಂಟ್ ವರಿ. ಈ ಪುಸ್ತಕ ಸಿಗಬೇಕು. ಈ ಪುಸ್ತಕ ನೀವು ಹೆಂಗೆ ತಲುಪಿಸ್ತೀರೋ ಗೊತ್ತಿಲ್ಲ. ಈ ಪುಸ್ತಕದ ಕೆಳಗೆ ಈ ಪಿರಮಿಡ್ ಧ್ಯಾನ ಕೇಂದ್ರದ ಅಡ್ರೆಸ್ ಇರಬೇಕು. ಇಲ್ಲಿ ಅಡ್ರೆಸ್ ಕೊಡೋದಕ್ಕೆ ಜಾಗ ಇದೆ, ಅಡ್ರೆಸ್ ಇರಬೇಕು. ಇಲ್ಲಿ ನೀವು ಆಕ್ಟಿವ್ ಮೆಂಬರ್ಸ್ ಯಾರಿದ್ದೀರೋ ನಿಮ್ಮ ಫೋನ್ ನಂಬರ್ ಇರಬೇಕು. ನೀವು ಈ ಪುಸ್ತಕವನ್ನ ಎಲ್ಲರಿಗೂ ಫ್ರೀಯಾಗಿ ಹಂಚಿ ಬಂದವರಿಗೆ. ಪವನಪುತ್ರರಾಗಿ, ಇದರಲ್ಲಿ PSSM ಎಲ್ಲ ಕಾನ್ಸೆಪ್ಟ್ ಇದೆ. ಸಹಜ ಶ್ವಾಸಾನುಸಂಧಾನ, ವೆಜಿಟೇರಿಯನಿಸಮ್, ಪಿರಮಿಡ್ ಎನರ್ಜಿ ಮತ್ತು ಸಜ್ಜನ ಸಾಂಗತ್ಯ ಮತ್ತು ಸ್ವಾಧ್ಯಾಯ ಎಲ್ಲವೂ ಈ ಪುಟ್ಟ ಪುಸ್ತಕದಲ್ಲಿದೆ. ಪಾಂಪ್ಲೆಂಟಿಗಿಂತ ಒಂದು ಪುಟ್ಟ ಪುಸ್ತಕ, ಅದರಲ್ಲೂ ಈ ರೀತಿ ಕೊಟ್ಟರೆ ಇದನ್ನು ಯಾರೂ ಎಲ್ಲಿ ಬಿಸಾಕೋದಿಲ್ಲ. ಇದನ್ನು ಉಚಿತವಾಗಿ ಕೊಡಿ ದಯವಿಟ್ಟು. ಓಕೆ,
ಎಸ್ ಮಾಸ್ಟರ್ಸ್, ಈ ಎಲ್ಲ ಬುಕ್ಸು ನಿಮಗೆ ಎಷ್ಟು ಬೇಕೋ ತಗೊಂಡೋಗಿ, ಇನ್ನೂ ಬೇಕಾದರೆ ಪ್ರಿಂಟ್ ಮಾಡಿ ಕೊಡ್ತೀವಿ. ಇಲ್ಲ ನೀವು ಪ್ರಿಂಟ್ ಮಾಡೋದಕ್ಕೆ ಸಹಯೋಗ ಮಾಡ್ತೀನಿ ಅಂದರೆ ಅದರಲ್ಲಿ ಒಂದು QR ಕೋಡ್ ಕೊಟ್ಟಿದ್ದೀವಿ ನೆಕ್ಸ್ಟ್ ಪ್ರಿಂಟಲ್ಲಿ, ಹಾಕಿ ಮತ್ತೆ ಮೂಟೆಗಟ್ಟಲೆ ಕೊಡ್ತೀವಿ. ಬಂದವರು ರಾಗಿಗುಡ್ಡದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದವರು ಬರಿಗೈನಿಂದ ಹೋಗಬಾರ್ದು, ಈ ಪ್ರಿನ್ಸಿಪಲ್ ತಗೊಂಡು ಹೋಗ್ಬೇಕು. ಒಂದಿನ ಅವರನ್ನು ಆ ದೇವಸ್ಥಾನದಿಂದ ಇಲ್ಲೇ ಕರ್ಕೊಂಡು ಬರುತ್ತೆ. ಜಾಗ ಸಾಲದೆ ಅವರೇ ಬೇರೆ ಬೇರೆ ದೊಡ್ಡ ಗ್ರೌಂಡಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ, ದೊಡ್ಡ ಕಾರ್ಯಾಲಯದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಮತ್ತು ದೊಡ್ಡ ಗ್ರೌಂಡಲ್ಲಿ ಕರ್ಕೊಂಡು ಹೋಗ್ತಾರೆ. ಇಡೀ ಬೆಂಗಳೂರು ಈ ತತ್ವದಲ್ಲಿ ಬರುತ್ತೆ. ಇಲ್ಲಿಂದ ಆರಂಭ ಮಾಡಿ, ಇದು ಒಂದು ಚಾಲನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್, ಥ್ಯಾಂಕ್ ಯು ಸೊ ಮಚ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.